ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭಾನುವಾರ ಬೆಳಿಗ್ಗೆ ಈ ರೀತಿಯಾಗಿ ನಾವು ಆನ್ಲೈನ್ ಮುಖಾಂತರ ತಮ್ಮೊಂದಿಗೆ ಸೇರಿ ಕುಟುಂಬಗಳಾಗಿ ನಾವು ನಮ್ಮ ಮನೆಗಳಲ್ಲಿ ಕರ್ತನನ್ನು ಆರಾಧಿಸುವಂಥ ಈ ಸೌಭಾಗ್ಯ ಕರ್ತನ ಕೊಟ್ಟಿರುವುದಕ್ಕಾಗಿ ಮೊದಲನೇದಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯಾ. ನಾವು ಆರಾಧನೆಯನ್ನು ಆರಂಭಿಸ್ತಾ ಇರುವಂತೆ ವಿಶೇಷವಾಗಿ ಈ ಸಮಯದಲ್ಲಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಾವು ಇರುವಂತೆ, ನಾವು ದೇವರನ್ನ ಸ್ತುತಿಸಿ ಕೊಂಡಾಡೋದಕ್ಕೋಸ್ಕರ ಕೂತ್ಕೊಂಡಿರುವಂತೆ, ಜಗತ್ತಿನಲ್ಲಿರುವಂಥ ಅಸ್ಥಿರತೆಗಳ ಮಧ್ಯದಲ್ಲಿ, ಜಗತ್ತಿನಲ್ಲಿರುವಂಥ ಅನೇಕ ರೀತಿಯಾದಂಥ ಆಕಸ್ಮಿಕಗಳ ಮಧ್ಯದಲ್ಲಿ ಇದು ನಮ್ಮ ಕರ್ತವ್ಯ, ನಮ್ಮ ದೃಷ್ಟಿಯನ್ನು ಮಾತ್ರ ನಾವು ದೇವರ ಕಡೆಗೆ ಬಹಳ ದೃಢವಾಗಿ ಇಟ್ಟು ನಾವು ಮುಂದೆ ಸಾಗುವಂಥವ್ರಾಗಿರಬೇಕು. ಸೊ ಈ ಆರಾಧನೆಯನ್ನು ಆರಂಭಿಸುತ್ತಾ ಇರುವಂತೆ ನಾವು ನಮ್ಮ ತಲೆಗಳನ್ನು ತಗ್ಗಿಸಿ ಕರ್ತನ ಹಸ್ತಕ್ಕೆ ನಮ್ಮ ಈ ಸಮಯವನ್ನು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಸರ್ವಶಕ್ತನ ದೇವರೇ, ನಿನ್ನ ಅತಿ ಪರಿಶುದ್ಧ ಸನ್ನಿಧಾನದಲ್ಲಿ ಈ ಒಂದು ಬೆಳಗಿನ ಜಾವ ನಾವು ಬಂದು ನಿನ್ನ ಸನ್ನಿಧಾನದಲ್ಲಿ ನಾವು ಸ್ತುತಿಸಿ ಕೊಂಡಾಡುವುದಕ್ಕೆ ಸುಸೌಭಾಗ್ಯ ನಮಗೆ ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಗತಿಸಿದ ವಾರದುದ್ದಕ್ಕೂ ನಮ್ಮ ಸಂಗಡ ಇದ್ದಿ ನಡೆಸಿದೆ. ನೀನು ಮಾಡಿದಂಥ ಮಹೋಪಕಾರಗಳನ್ನು ನಾವು ಸ್ಮರಿಸುವಾಗ ಕರ್ತನೆ, ನಾವು ಹೃದಯಪೂರ್ವಕವಾಗಿ ನಿನ್ನನ್ನು ವಂದಿಸಲು ಸ್ವಾಮಿ ನಾವು ಸೇರಿದ್ದೇವೆ. ಕರ್ತನೆ, ಇಲ್ಲಿ ಕರ್ತನೆ ನಾವು ಸಂಪ್ರದಾಯದಂತೆ ಅಲ್ಲ, ಆಚರಣೆ ಅಂತೆಯಲ್ಲ, ಆದರೆ ಜೀವ ಸ್ವರೂಪನಾದ ದೇವರೇ, ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡೋದಕ್ಕೋಸ್ಕರ ನಾವು ಇಂದು ಈ ರೀತಿಯಾಗಿ ಸೇರಿ ಬಂದಿದ್ದೇವೆ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರಲಿ. ವಿಶೇಷವಾಗಿ ಆರಾಧನೆಯ ಪ್ರತಿ ಹಂತದಲ್ಲಿ ಇರು ಮತ್ತು ಸ್ವಾಮಿ, ನಮ್ಮ ಆರಾಧನೆಯು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸೋದಕ್ಕಾಗುವಂತೆ ಸಹಾಯ ಮಾಡು. ವಿಶೇಷವಾಗಿ ಕರ್ತನೆ, ನಾವು ನಮ್ಮ ಮನೋನೇತ್ರಗಳನ್ನು ನೀನು ಬೆಳಗಿಸಬೇಕಂತ ಪ್ರಾರ್ಥಿಸ್ತೇವೆ. ಅದರ ಜೊತೆಗೆ ಸ್ವಾಮಿ, ನಮ್ಮ ಜೀವಿತಗಳನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ಸ್ವಾಮಿ, ನಿನಗೆ ಮೆಚ್ಚುಗೆಯಾಗದಂಥ ಅನೇಕ ವಿಷಯಗಳು ನಮ್ಮಲ್ಲಿ ಇರುವಂಥದ್ದು ಉಂಟು. ಪರಿಶುದ್ಧಾತ್ಮನೇ, ಆ ವಿಷಯಗಳಲ್ಲಿ ನಮ್ಮೊಂದಿಗೆ ಈ ದಿವಸ ಮಾತನಾಡು. ಜೊತೆಗೆ ಸ್ವಾಮಿ, ನಾವು ಈ ಸಮಯದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ಸರಿಪಡಿಸು, ನಮ್ಮನ್ನು ಕ್ರಮಪಡಿಸು, ನಮ್ಮನ್ನು ಶುದ್ಧೀಕರಿಸು. ನಮ್ಮನ್ನು ಸ್ವಾಮಿ ನಿನ್ನ ಸಾನ್ನಿಧ್ಯದಲ್ಲಿ ಬಂದು ಆರಾಧಿಸುವುದಕ್ಕೆ ಯೋಗ್ಯರನ್ನಾಗಿ ಮಾಡಪ್ಪ. ಹಾಗೆಂದು ನಾವು ನಿನ್ನಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಈ ದಿವಸದ ಸ್ತುತಿ ಆರಾಧನೆ, ಈ ದಿವಸದ ವಾಕ್ಯದ ಧ್ಯಾನ, ಈ ದಿವಸದ ಎಲ್ಲ ವಿಧದ ಆರಾಧನೆಗಳನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟು ನಜರೇತಿನ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾನು ನೆನೆಸ್ತೇನೆ, ನೀವು ಆರಾಧನೆಯಲ್ಲಿ ಭಾಗವಹಿಸುವುದಕ್ಕೋಸ್ಕರ ಉತ್ಸಾಹದಿಂದ ಕುಳಿತುಕೊಂಡಿದ್ದೀರಿ. ಇನ್ನೂ ನೀವು ಭಾನುವಾರಕ್ಕಾಗಿ ಸಿದ್ಧವಾಗಿ ಕೂತ್ಕೊಂಡಿದ್ದೀರಂತ ನಾನು ನೆನೆಸ್ತೇನೆ. ನಿಮ್ಮ ಮಲಗಿದ ಡ್ರೆಸ್ನಲ್ಲಿ ನೀವು ಕೂತ್ಕೊಂಡಿದ್ರೆ ಅದು ಸರಿಯಲ್ಲ. ನಾವು ದೇವರನ್ನು ಆರಾಧಿಸೋದಕ್ಕಾಗಿ ಕೂತ್ಕೊಂಡಿದ್ದೇವೆ. ನಾವು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಬಂದಿಲ್ಲ. ದಯಮಾಡಿ ನಾನು ವಿನಂತಿಸ್ತೇನೆ, ಆರಾಧನೆಗೆ ನಾವು ಜೀವ ಸ್ವರೂಪನಾದ ದೇವರ ಸನ್ನಿಧಾನದಲ್ಲಿ ಆರಾಧಿಸೋದಕ್ಕೋಸ್ಕರ ಬಂದಿರುವಾಗ ಆ ಆರಾಧನೆ ವಿಷಯದಲ್ಲಿ ಅಲಕ್ಷ್ಯ ಭಾವನೆ ಮಾಡೋದು ಬೇಡ. ಸೊ ನಾಷ್ಟ ಮಾಡ್ತಾ ಆರಾಧನೆ ಮಾಡಿದೆ, ಕಾಫಿ ಕುಡಿತಾ ಆರಾಧನೆ ಮಾಡಿದೆ, ನಾವು ಜೊತೆಯಾಗಿ ಕೂಡಿದಾಗ ಹಾಗೆ ಮಾಡ್ತೀವ ನಾವು? ದಯಮಾಡಿ ನಾವು ದೇವರಿಗೆ ಸಲ್ಲಬೇಕಾದ ಗೌರವ ಸಲ್ಲಿಸೋಣ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಆರಾಧನೆ, ಸ್ತುತಿ, ಸ್ತೋತ್ರಗಳನ್ನು ಸಲ್ಲಿಸೋದಕ್ಕೆ ಹೋಗೋದಕ್ಕಿಂತ ಮೊದಲು ಕೆಲವೊಂದು ವಿಷಯ, ಕಳೆದ ವಾರ ಬಹಳ ಇನ್ನೊಂದು ದುಃಖಕರ ಘಟನೆ ನಡೆದು ಹೋಯಿತು. ನಿಮಗೆ ಗೊತ್ತಿರುವಂತೆ ನಮ್ಮ ತಾಯಿಯಾದಂಥ ಚಂದ್ರಾಕೋಟಿ ಅವರ ಚಿಕ್ಕ ತಮ್ಮ ರವಿ ಅಂಗಡಿ ಅವರು ಕೂಡ ಕಳೆದ ಶನಿವಾರ ದಿವಸ ಕರ್ತನಲ್ಲಿ ನಿದ್ರೆ ಹೋದರು. ಆ ವಿಷಯವನ್ನು ನಾವು ಫೇಸ್ಬುಕ್ನಲ್ಲಿ ಅದನ್ನು ತಿಳಿಸೋದಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ಆ ಒಂದು ರೆಕಾರ್ಡಿಂಗ್ ಮಾಡ್ತಾ ಇದ್ದಂಥ ಸಮಯದಲ್ಲಿ ಅದನ್ನು ನಾವು ಹಿಂದಿನ ದಿನ ಮಾಡಿದ್ರಿಂದ ಇದು ನಮಗೆ ನಿಮಗೆ ಅದನ್ನು ತಿಳಿಸೋದಕ್ಕೆ ಆಗಲಿಲ್ಲ. ಆದರೆ ನಾವು ನಿಜವಾಗ್ಲೂ ಈ ವಿಷಯವನ್ನು
ನಿಮಗೆ ತಿಳಿಸ್ತಾ ಇರುವಂತೆ ನಮ್ಮ ಹೃದಯಗಳು ದುಃಖಗ್ರಸ್ತವಾಗಿದೆ. ಆ ಕುಟುಂಬಕ್ಕಾಗಿ, ಆ ಕುಟುಂಬದ ವಿಶೇಷವಾಗಿ ಜಾಯ್ಸ್ ಆಂಟಿ ಅವರಿಗಾಗಿ ಮತ್ತು ಅವರ ಮಗನಾದ ಜಾನಥನ್ಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸುವಂಥವರಾಗಿರೋಣ. ಯಾಕಂದರೆ ಈ ಒಂದು ಕುಟುಂಬ ಈಗ ಅತ್ಯಂತ ಕಠಿಣವಾದ ಮತ್ತು ದುಃಖದ ಗಳಿಗೆಯಲ್ಲಿ ಹಾದು ಹೋಗುತ್ತಿರುವಾಗ ಸಭೆಯಾಗಿ ಇದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ಅವರ ಜೊತೆಗೆ ನಾವು ನಿಲ್ಲುವಂಥದ್ದು, ಅವರಿಗಾಗಿ ಪ್ರಾರ್ಥಿಸುವಂಥದ್ದು. ಆದುದರಿಂದ ನಾನು ನೆನೆಸ್ತೇನೆ, ನಿಮಗೆ ಸಾಧ್ಯವಾದಷ್ಟು ಅವರ ಒಂದು ಸಂಪರ್ಕವಿರುವಂಥವರು ನೆನ್ಪಿಟ್ಕೊಳ್ಳಿ. ನಮ್ಮ ತಾಯಿಯವರು ಯಾವುದೇ ಸ್ಥಳಕ್ಕೆ ಸೇವೆಗಾಗಿ ಹೋಗುವಾಗ ಆ ಸ್ಥಳಕ್ಕೆ ತಕ್ಷಣ ಸಿದ್ಧವಿದ್ದು ಕರೆದುಕೊಂಡು ಹೋಗುತ್ತಾ ಇದ್ದಂಥದ್ದು ನಮ್ಮ ರವಿ ಅಂಗಡಿ ಅಂಕಲ್ ಅವರು. ಓಕೆ, ಸೊ ನಮ್ಮ ಮಮ್ಮಿ ಅವ್ರಿಗೆ ಅವರು ಒಂದು ಏನಂತಾರೆ, ಒಂದು ಕಾಲಿದ್ದಂಗೆ. ಓಕೆ, ಮಮ್ಮಿಯವ್ರಿಗೆ ನಡೆದಾಡಲಿಕ್ಕೆ ಅಷ್ಟೊಂದು ದೂರ ಹೋಗಲಿಕ್ಕೆ, ಧಾರವಾಡಗೆ, ಗದಗಿಗೆ ಆಟೋದಲ್ಲಿ ಹೋಗಿ ಬರೋದಕ್ಕೆ ಅನೇಕ ಸಾರಿ ಅವರು ಪ್ರಯಾಣಿಸಿ ಹೋಗಿ ಬರಲಿಕ್ಕೆ ಸ್ವತಃ ಆಗ್ತಿರಲಿಲ್ಲ. ಆದರೆ ಮತ್ತು ಬೇರೆ ಬೇರೆ ಸೇವೆಯ ಸ್ಥಳಗಳಿಗೆ ಅವರು ಪ್ರತಿ ದಿನ ಹೆಚ್ಚು ಕಡಿಮೆ ಸೇವೆಗೆ ಹೋಗಿ ಬರೋದಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಿದ್ದದ್ದು, ಕರ್ಕೊಂಡು ಬರ್ತಿದ್ದದ್ದು ರವಿ ಅಂಗಡಿ ಅವರು. ಸೊ ಅವರು ಸಹ ಈಗ ಕ್ರಿಸ್ತನೊಂದಿಗೆ ಇದ್ದಾರೆ, ಆ ಒಂದು ನಿರೀಕ್ಷೆ ನಮಗಿದೆ. ಸೊ ಆದರೆ ನಾವು ಇದು ನಮ್ಮ ಕರ್ತವ್ಯ, ಆ ಕುಟುಂಬಕ್ಕಾಗಿ ಪ್ರಾರ್ಥಿಸುವಂಥದ್ದು, ಅವರನ್ನು ಪ್ರೋತ್ಸಾಹಿಸುವಂಥದ್ದು. ಸೊ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ, ನೀವು ದಯಮಾಡಿ ಅವರ ಆ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ ಮತ್ತು ಪ್ರೋತ್ಸಾಹಿಸಿರಿ. ಎರಡನೇದು, ಇದೊಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ, SSLC ಪರೀಕ್ಷೆ ನಡೀತು ಮತ್ತು SSLCಯ ಪರೀಕ್ಷೆ ಫಲಿತಾಂಶ ಕೂಡ ಬಂತು. ಮತ್ತು ನಮ್ಮ ಒಂದು ಸಭೆಯಲ್ಲಿ ಸಂಬಂಧಪಟ್ಟಂಥ ಮಕ್ಕಳು ಉತ್ತಮವಾದ ಫಲಿತಾಂಶ ತಂದುಕೊಟ್ಟಿದ್ದಾರೆ. ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಸಭೆಗೆ ಸಂಬಂಧಪಟ್ಟಂಥದ್ದು ಅಷ್ಟೇ ಅಲ್ಲ, ನಮ್ಮ ಯೌವನಸ್ಥರ ಸೇವೆಯಲ್ಲಿಯೂ ಕೂಡ ಭಾಗವಹಿಸ್ತಾ ಇರುವಂಥವರು ಅತ್ಯುತ್ತಮವಾದ ಫಲಿತಾಂಶ ತಂದು ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಏನಪ್ಪ ಅಂದರೆ, ಎಲ್ಲರೂ ಹುಡುಗಿಯರು. ಸೊ ನಮ್ಮ ಹುಡುಗರು ಏನು ಸ್ಕೋರ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಬಟ್ ಭಾಳ ಸ್ಪಷ್ಟ ನಮಗೆ ಹೆಮ್ಮೆಯ ವಿಷಯ ಅಂತಂದರೆ, ಇದು ಎಲ್ಲ ಹುಡುಗಿಯರು ಉತ್ತಮವಾದ ಸಾಧನೆ ಮಾಡಿದ್ದಾರೆ. ಸಭೆಗೆ ಸಂಬಂಧಪಟ್ಟಂಥ ಎಲ್ಲ ಮಕ್ಕಳು ಉತ್ತಮವಾದ ಒಂದು ಸಾಧನೆ ಮಾಡಿದ್ದಾರೆ. ಸೊ ನಾನು ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಮೊದಲನೇದಾಗಿ ಅಂಜಲಿ ಹಿರೇಮಠ್ 91.4%, 91.4%. ಅವಳಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಕಂಗ್ರ್ಯಾಚುಲೇಷನ್ಸ್. ಎರಡನೇದಾಗಿ ತೃಪ್ತಿ ವಿಲ್ಸನ್ 86.88%. ಅವರಿಗೂ ನಾನು ಅಭಿನಂದಿಸ್ತೇನೆ. ಕಂಗ್ರ್ಯಾಚುಲೇಷನ್ಸ್, ಕೀಪ್ ಅಪ್ ದ ಗುಡ್ ವರ್ಕ್. ಆಮೇಲೆ ಮೂರನೇದಾಗಿ ಸೆರಾಫಿ ಮುರ್ನಾಳ್ 84%. ಅವರಿಗೂ ನಾನು ಅಭಿನಂದಿಸ್ತೇನೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಕೀಪ್ ಇಟ್ ಅಪ್. ಆಮೇಲೆ ಗೀತಾ 77.92%. ಆಮೇಲೆ ಉಮಾಭಾರತಿ 71.83%. ಆಮೇಲೆ ಮಹಿಮಾ ದಂಡಿನ್ 60%. ಇದೆಲ್ಲ ನೀವು ಸಾಧಿಸಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಮುಂದಿನ ಹೆಜ್ಜೆಯನ್ನು ಜಾಗ್ರತೆಯಿಂದ ಇಡ್ರಿ. ನಿಮ್ಮ ದೇವರು, ನೀವು ನಂಬಿರುವಂಥ ಕರ್ತ ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ದೊಡ್ಡ ದೊಡ್ಡ ಸಾಧನೆಯನ್ನು ಆತನಿಗಾಗಿ ಮಾಡ್ರಿ. ಹಲ್ಲೆಲೂಯಾ. ಸೊ ನಾವೆಲ್ಲ ಅವರನ್ನು ಅಭಿನಂದಿಸೋಣ, ಅವರಿಗಾಗಿ ಪ್ರಾರ್ಥಿಸೋಣ. ಯಾಕಂದರೆ ಈ ಒಂದು ಕಾಲೇಜು ಕ್ಲಾಸು ಇಲ್ಲದಿರುವಂಥ ದಿವಸಗಳಲ್ಲಿ, ಲಾಕ್ಡೌನ್ ಮಧ್ಯದಲ್ಲಿ ಅವರು ಅಭ್ಯಾಸ ಮಾಡಿ ಇಷ್ಟೊಂದು ಸಾಧನೆ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾವು ಅವರನ್ನು ಅಭಿನಂದಿಸ್ತೇವೆ. ಸೊ ಈ ಸಮಯದಲ್ಲಿ ನಾವು ಸ್ತುತಿ ಆರಾಧನೆಯನ್ನು ಆರಂಭಿಸುವಂತೆ ನಾವು ವಿಶೇಷವಾಗಿ ಕರ್ತನನ್ನು ಸ್ತುತಿಸೋದಕ್ಕೋಸ್ಕರ ಸಿದ್ಧವಾಗೋಣ. ಆರಾಧನೆಯ ಟೀಮನ್ನು ನಮ್ಮೊಂದಿಗೆ ಈಗ ಮುಂದೆ ಕರೀತೇನೆ. ಅವರು ನಮ್ಮನ್ನು ಸ್ತುತಿ ಆರಾಧನೆಯಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಮ್ಮ ರಕ್ಷಕನು
ಆಶ್ರಯಗಿರು ಆಗಿರುವ ಆ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸ್ತೀನಿ ಪ್ರೇರೆ. ಈ ಕೊಟ್ಟಂಥ ಒಂದು ಸುಂದರವಾದ ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ನಿಜವಾಗಿಯೂ ಪ್ರೇರೆ, ನಾವು ವಾಕ್ಯದಲ್ಲಿ ನೋಡುತ್ತೇವೆ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ನಾವು ಸ್ತೋತ್ರ ಮಾಡಬೇಕಾಗಿದೆ ಪ್ರೇರೆ. ವಾಕ್ಯದಲ್ಲಿ ತಿರುಗಿ ನಾವು ನೋಡ್ತೇವೆ, ಆತನ ನಮ್ಮೆಲ್ಲ ಚಿಂತಾಭಾರವನ್ನು ಆತ ಮೇಲೆ ಹಾಕಿರಿ ಅಂತ ನಾವು ನೋಡ್ತೇವೆ ಪ್ರೇರೆ. ನಿಜವಾಗಿಯೂ ಪ್ರೇರೆ, ಆತನು ನಮ್ಮ ಪ್ರತಿ ದಿನನಿತ್ಯದ ಒಂದು ಪ್ರತಿಯೊಂದು ಕೆಲಸದಲ್ಲಿ ಆತನು ನಮ್ಮನ್ನೇ ನಾವು ಮರೆತಾಗಲೂ ಆತನು ನಮ್ಮನ್ನು ಮರೀದಂಗೆ ನಮ್ಮನ್ನು ಕಾಯ್ತಾ ಕಾಪಾಡ್ತಾ ಬಂದಿದ್ದಾನೆ ಪ್ರೇರೆ. ಅಂಥ ದೇವರು ನಾವು ಆರಾಧನೆ ಮಾಡ್ತಾರಂತೆ. ಮೊದಲನೇದಾಗಿ ನಾವು ರಕ್ಷಣೆಯ ನಿತ್ಯವು ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ ಎಂದು ಹಾಡಿ ಆತನನ್ನು ಮಹಿಮೆ ಪಡಿಸೋಣ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ಕಣ್ಮಣಿಯಂತೆ ಕಾಯುವ ದೇವ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ, ಪ್ರತಿದಿನವೂ ಕಾಯುತ್ತಿರುವೆ. ಕಣ್ಮಣಿಯಂತೆ ಕಾಯುವ ದೇವ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ, ಪ್ರತಿದಿನವೂ ಕಾಯುತ್ತಿರುವೆ. ನನ್ನ ಉಸಿರು ನೀನೇ ಯೇಸುವೆ, ನೀನೆ ನನ್ನ ಜೀವವೇ, ನೀನೆ ನನ್ನ ಯೇಸುವೆ. ನನ್ನ ಉಸಿರು ನೀನೇ ಯೇಸುವೆ, ನೀನೆ ನನ್ನ ಜೀವವೇ, ನೀನೆ ನನ್ನ ಯೇಸುವೆ. ನೀನೆ ಪರಿಶುದ್ಧ ಪರಿಶುದ್ಧನು, ನನ್ನ ಯೇಸುವೆ ಪರಿಶುದ್ಧನು. ತೆರೆದ ಹೃದಯದಿಂದ ಆರಾಧಿಸುವೆ, ನನ್ನ ಯೇಸುವೆ ಪರಿಶುದ್ಧನು. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ನಿನ್ನ ಮಗುವಾಗಿ ರೂಪಿಸಿದೆ, ನಡೆದಾಟವ ನೀ ಕಲಿಸಿದೆ, ಎಡಬಾಲು ಕೈಗಳಲ್ಲಿ ಎತ್ತಿಕೊಂಡೆ. ಮಮತೆಯ ಹಗ್ಗದಿಂದ ನಿನ್ನ ಬಳಿಗೆ ಸೆಳೆದುಕೊಂಡೆ, ನಿಸ್ವಾರ್ಥ ಪ್ರೀತಿಯಲ್ಲಿ ನಿಲ್ಲಿಸಿದೆ. ನಿನ್ನ ಮಗುವಾಗಿ ರೂಪಿಸಿದೆ, ನಡೆದಾಟವ ನೀ ಕಲಿಸಿದೆ, ಎಡಬಾಲು ಕೈಗಳಲ್ಲಿ ಎತ್ತಿಕೊಂಡೆ.
ಮಮತೆಯ ಹಗ್ಗದಿಂದ ನಿನ್ನ ಬಳಿಗೆ ಸೆಳೆದುಕೊಂಡೆ, ನಿಸ್ವಾರ್ಥ ಪ್ರೀತಿಯಲ್ಲಿ ನಿಲ್ಲಿಸಿದೆ. ನನ್ನ ಪ್ರೀತಿಯೇ ನೀನೇಸುವೆ, ನೀನೆ ನನ್ನ ಪ್ರಾಣವು, ನೀನೇಸುವೆ ನೀನೆ ನನ್ನ ಪ್ರೀತಿಯೇ, ನೀನೇ ಯೇಸುವೆ ನೀನೆ ನನ್ನ ಪ್ರಾಣವು, ನೀನೆ ನನ್ನೇಸುವೆ, ನೀನೆ ಪರಿಶುದ್ಧ ಪರಿಶುದ್ಧನು, ನನ್ನೇಸುವೆ ಪರಿಶುದ್ಧನು. ತೆರೆದ ಹೃದಯದಿಂದ ಆರಾಧಿಸುವೆ, ನನ್ನೇಸುವೆ ಪರಿಶುದ್ಧನು. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ನನ್ನ ಕಣ್ಣೀರ ಕಂಡ ದೇವ, ನಿನ್ನಲ್ಲೇ ಭರವಸವಿಡುವೆ, ನಿನ್ನ ಮಾತ್ರವೇ ಎಂದಿಗೂ ಪ್ರೀತಿಸುವೆ. ಕೊರತೆಗಳನ್ನು ನೀಗಿಸಿ ಸಂತೋಷದಿಂದಿರುವಂತೆ ಯಾವಾಗಲೂ ಜೊತೆಯಲ್ಲೇ ನೀನಿರುವೆ. ನನ್ನ ಕಣ್ಣೀರ ಕಂಡ ದೇವ, ನಿನ್ನಲ್ಲೇ ಭರವಸವಿಡುವೆ, ನಿನ್ನ ಮಾತ್ರವೇ ಎಂದಿಗೂ ಪ್ರೀತಿಸುವೆ. ಕೊರತೆಗಳನ್ನು ನೀಗಿಸಿ ಸಂತೋಷದಿಂದಿರುವಂತೆ ಯಾವಾಗಲೂ ಜೊತೆಯಲ್ಲೇ ನೀನಿರುವೆ. ನನ್ನ ಆಸೆಯೂ ನೀನೇ ಯೇಸುವೆ, ನೀನೆ ನನ್ನ ಬಯಕೆಯೂ, ನೀನೆ ನನ್ನೇಸುವೆ. ನನ್ನ ಆಸೆಯೂ ನೀನೇ ಯೇಸುವೆ, ನೀನೆ ನನ್ನ ಬಯಕೆಯೂ, ನೀನೆ ನನ್ನೇಸುವೆ. ನೀನೆ ಪರಿಶುದ್ಧ ಪರಿಶುದ್ಧನು, ನನ್ನೇಸುವೆ ಪರಿಶುದ್ಧನು. ತೆರೆದ ಹೃದಯದಿಂದ ಆರಾಧಿಸುವೆ, ನನ್ನೇಸುವೆ ಪರಿಶುದ್ಧನು. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ಹೌದು ಸ್ವಾಮಿ, ಅಪ್ಪ ರಕ್ಷಣೆಯ ನಿತ್ಯವೂ ನಮಗೆ ನೀನು ನೀಡಿದೆ ಕರ್ತನೆ. ಅಪ್ಪ ನಮ್ಮನ್ನೇ ನಾವು ಮರೆತಾಗಲು ಸ್ವಾಮಿ, ನೀನು ನಮ್ಮನ್ನು ಮರೆಯದೆ ಕರ್ತನೆ, ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿ ಸ್ವಾಮಿ, ನಮ್ಮನ್ನು ನಡೆಸ್ತಾ ಬಂದ ಏಕೈಕ ದೇವರು ನೀನಾಗಿದ್ದೆ ಕರ್ತನೆ. ಹೌದಪ್ಪ, ನೀ ನಮ್ಮ ರಕ್ಷಕನು, ನೀ ನಮ್ಮ ಆಶ್ರಯಗಿರಿಯಾಗಿದ್ದೆ ಸ್ವಾಮಿ. ಅಪ್ಪ ನಿನ್ನನ್ನು ಕೊಂಡಾಡ್ತೇವೆ. ಹೌದು ಪ್ರೇರೆ, ಇಂಥ ದೇವರನ್ನು ನಾವು ಆರಾಧನೆ ಮಾಡ್ತಾರಂತ ಪ್ರೇರೆ. ನಾವು ಮುಂದಿನ ಹಾಡನ್ನು ಹಾಡೋದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯವನ್ನು ನೆನಪು ಮಾಡ್ಕೊಳ್ಳಲು ನಾನು ಬಯಸ್ತೇನೆ ಪ್ರೇರೆ. ಅದು ಕೀರ್ತನೆ 91, ಎಲ್ಲರಿಗೂ ಗೊತ್ತಿರೋಂಥ ವಿಷಯ, ಎಲ್ಲರಿಗೂ ಗೊತ್ತಿರೋಂಥ ವಚನ ಪ್ರೇರೆ. ಅದು ತಲೆಬರಿ ಈ ರೀತಿಯಾಗಿ ಹೇಳ್ತದೆ: ದೇವಾಶ್ರಿತನು ಸುರಕ್ಷಿತನಾಗಿರುವನು, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹೌದು ಪ್ರೇರೆ, ಇಂದು ನಾವು ಉಸಿರಾಡ್ತಾ ಇದ್ದೇವೆ ಅಂದರೆ, ಇಂದು ನಾವು ಜೀವಿತ ಲೋಕದಲ್ಲಿ ಇದ್ದೇವೆ ಅಂದರೆ ಪ್ರೇರೆ, ನಾವು ಆತನನ್ನು ಆಶ್ರಯಿಸಿದ್ದಕ್ಕಾಗಿ. ಅದನ್ನು ಹೊರತುಪಡಿಸಿ ಬೇರೆ ಯಾವ ವಿಷಯಗಳು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಪ್ರೇರೆ. ಆ ವಿಷಯಗಳಿಂದ ನಾವು ಜೀವಿತರಾಗಿದ್ದೇವೆ ಅಂತ ಹೇಳಲಿಕ್ಕೆ ಬೇರೆ ಯಾವ ವಿಷಯವೂ ಇಲ್ಲ. ಒಂದೇ ಒಂದು ವಿಷಯ, ಆತ ನಮ್ಮ ಆಶ್ರಯಗಿರಿಯಾಗಿದ್ದಾನೆ. ಅದಕ್ಕೋಸ್ಕರ ನಾವು ಜೀವಿಸ್ತಾ ಇದ್ದೇವೆ ಪ್ರೇರೆ.
ಈ ಕೊನೆಯ ಹಾಡನ್ನು ಹಾಡ್ತಾರಂತೆ, ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ ಎಂದು ಹಾಡ್ತಾರಂತೆ ಪ್ರೇರೆ. ಮನಸಾರೆ ಹಾಡೋಣ ಪ್ರೇರೆ, ಹೃದಯದಿಂದ ಹಾಡೋಣ. ಹಾಡಿ ಆತನನ್ನು ಮಹಿಮೆ ಪಡಿಸೋಣ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರ ನೀನೇ ಏಸಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನಮ್ಮ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಹೌದು ಕರ್ತನೆ, ಇದುವರೆಗೂ ನಮ್ಮ ನಡೆಸಿದ ಎಬಿನೇಜರ್ ನೀನೇ. ಆರಾಧನೆ ಎಲ್ಲರೂ ಸೇರಿ, ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ. ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನನ್ನ ಕಾಯುವ ನನ್ನ ಕುರುಬನೇ, ಯೆಹೋವರುವ ನೀನೇ. ನನ್ನ ಕಾಯುವ ನನ್ನ ಕುರುಬನೇ, ಯೆಹೋವರುವ ನೀನೇ. ಒಂದು ದಿನದಿಂದ ಪ್ರೇರೆ ಎಲ್ಲರೂ ಸೇರಿ, ಆರಾಧನೆ ಆರಾಧನೆ ಆರಾಧನೆ. ಮನಸಾರೆ ಆಡೋಣ, ಆರಾಧನೆ ಆರಾಧನೆ ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ.
ಆಶ್ರಯವು ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಕೊನೆಯದಾಗಿ ಪ್ರೇರೆ, ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్ಯ. ಹೌದು ಸ್ವಾಮಿ, ಅಪ್ಪ ಆಶ್ರಯವು ನೀನು ಕರ್ತನೆ, ನಮ್ಮ ಆಧಾರವು ನೀನು ಕರ್ತನೆ. ಅಪ್ಪ ಇದುವರೆಗೂ ನಮ್ಮನ್ನು ನಡೆಸಿಕೊಂಡು ಬಂದಾತನು ನೀನು ಸ್ವಾಮಿ. ಅಪ್ಪ ಇನ್ನು ಮುಂದೆ ನಡೆಸಲು ಶಕ್ತನಾದ ಏಕೈಕ ದೇವರು ನೀನಾಗಿದ್ದಿ ಕರ್ತನೆ. ಅಪ್ಪ ಇಲ್ಲಿವರೆಗೂ ನಮ್ಮೊಟ್ಟಿಗೆ ಇದು ನಡೆಸಿದ ದೇವರೇ, ಇನ್ನು ಮುಂದೆ ನಡೆಸಲು ಶಕ್ತನಾಗಿದ್ದೆ ಕರ್ತನೆ. ಅಪ್ಪ ಈ ಎಲ್ಲ ಆರಾಧನೆಯನ್ನು ಕರ್ತನೆ, ಘನ ಮಾನ ಸ್ತುತಿ ಸ್ತೋತ್ರಗಳನ್ನು ಕರ್ತನೆ ನಿನ್ನ ಪಾದಕ್ಕೆ ಇಡುತ್ತಾ ಯೇಸುವೆ ನಿಮ್ಮ ನಾಮದಲ್ಲಿ ನಾವು ಬೇಡಿಕೊಂಡು ಹೊಂದಿದ್ದೇವೆ ತಂದೆ. ಆಮೆನ್. Good Master, what good things shall I do that I may have eternal life? Why callest thou me good? There is none good but one, that is God. But if thou wilt enter into life, keep the commandments. Which? Thou shalt do no murder. Thou shalt not commit adultery. Thou shalt not steal. Thou shalt not bear false witness. Honor thy father and thy mother. And thou shalt love thy neighbor as thyself. All these things I have kept from my youth up. What lack I yet? One thing thou lackest. Thou wilt be perfect. Go, and sell that thou hast, and give to the poor, and thou shalt have treasure in heaven. And come, and follow me. Praise the Lord. ದೇವರಿಗೆ ಸ್ತೋತ್ರವಾಗಲಿ. Exactly 1 month back, last month, 16th July, ಕಳೆದ ತಿಂಗಳು 16ನೇ ಜುಲೈದಂದು me and Daniel, we both were in SDM hospital. ನಾನು ಮತ್ತು ಪಾಸ್ಟರ್ ಡ್ಯಾನಿಯಲ್ ಅವರು ಇಬ್ಬರೂ ಸಹ SDM ಹಾಸ್ಪಿಟಲ್ನಲ್ಲಿ ಇದ್ದೆವು. Because mom was admitted on 15th of July night, we had admitted her by 12 o'clock. 15ನೇ ಜುಲೈ ಮಧ್ಯರಾತ್ರಿ 12 ಗಂಟೆಗೆ ನಾವು ಅಮ್ಮ ಅವರನ್ನು ಅಡ್ಮಿಟ್ ಮಾಡಿದ್ದೆವು ಆ ಸಮಯದಲ್ಲಿ. And 16th morning 10:30 around we went to hospital to see if we can meet her. ನಾವು 16ನೇ ತಾರೀಕು ಮಾರನೇ ದಿನ ನಾವು ಅವ್ರನ್ನ ಭೇಟಿ ಆಗಲಿಕ್ಕೆ ಸಾಧ್ಯವಾದರೆ ಭೇಟಿ ಆಗೋಣ ಅಂತ ನಾವು ಹೋದೆವು. As we reached there and we wanted to see if we can meet mom there, and she was admitted in the red zone, so we were waiting outside. ನಾವು ಅಲ್ಲಿ ಹೋದೆವು. ಹೋಗಿ ಭೇಟಿ ಆಗಬೇಕಂತ ಹೋಗಿರುವಂಥ ಸಂದರ್ಭದಲ್ಲಿ ಅದು ರೆಡ್ ಝೋನ್ ಆಗಿತ್ತು. ಅಲ್ಲಿ ಹೋಗಿ ಭೇಟಿ ಆಗುವುದಕ್ಕಾಗಿ ನಾವು ಕಾದು ಕುಳಿತಿದ್ದೆವು ಅಲ್ಲಿ. As we were waiting, we got a call from a nurse sister who had helped us out giving the swab test. ನಮಗೆ ಆ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಕಾಲ್ ಬಂತು. ಯಾವ ಸಂದರ್ಭದಲ್ಲಿ ನಾವು ಸ್ವಾಬ್ ಟೆಸ್ಟ್ ಅನ್ನ ಕೊಟ್ಟಿರುವಂತ ನರ್ಸ್ ತೆಗೆದುಕೊಂಡಿರುವಂತ ಅವರು ನಮಗೆ ಕಾಲ್ ಮಾಡಿದ್ರು ಆ ಸಮಯದಲ್ಲಿ. She is one of the very sincere believer of the church, and she called that Binaka just immediately rush back home. ಅವರು ನಮಗೆ ಕಾಲ್ ಮಾಡಿ ಹೇಳಿದ್ರು, ನಮ್ಮ ಸಭೆಯ ವಿಶ್ವಾಸಿ ಅವರಾಗಿದ್ರು. ಅವರು ಕಾಲ್ ಮಾಡಿ ಇಮಿಡಿಯೇಟ್ಲಿ ಹೇಳಿದ್ರು, ಬಿನಕ್ ಅವರೇ ನೀವು ತಕ್ಷಣವೇ ಆ ಸ್ಥಳವನ್ನ ಬಿಟ್ಟು ಬರಬೇಕಾಗಿ ನಾನು ಕೇಳ್ತೇನೆ ಅಂತ ಹೇಳಿ. I was not able to know that why she is saying that, and so I said, tell me sister, what happened, is my all 3 girls okay at home? ನಾ ತಕ್ಷಣವೇ ನನಗೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅವ್ರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ನನಗೆ ಅರಿವು ಆಗ್ಲಿಲ್ಲ. ನಾನು ಕೇಳ್ತಾ ಇದ್ದೆ, ಮನೆಯಲ್ಲಿರುವಂಥ 3 ಮಕ್ಕಳು ಚೆನ್ನಾಗಿದ್ದಾರಲ್ಲ, ಏನಾದರೂ ಸಮಸ್ಯೆ ಆಗಿದೆ, ಯಾಕೆ ಈ ರೀತಿ ಹೇಳ್ತಾ ಇದ್ದೀರಿ ಬಾಬಾ ಅಂತ ಹೇಳಿ ಅಂತ ಕೇಳಿದೆ. And she said,
You both are corona positive, just return back home. ಅವರು ಈ ಮಾತನ್ನು ಹೇಳಿದರು, ನೀವು ಮತ್ತು ಪಾಸ್ಟರ್ ಇಬ್ಬರೂ ಸಹ ಕೊರೋನಾ ಪಾಸಿಟಿವ್ ಆಗಿದ್ದೀರಾ, ಸೋಂಕಿತರಾಗಿದ್ದೀರಾ, ದಯಮಾಡಿ ಈಗಲೇ ತಕ್ಷಣವೇ ಆ ಸ್ಥಳವನ್ನು ಬಿಟ್ಟು ಬರ್ರಿ. So for a minute we both just became very blank because we had come to see mom who is admitted there and we could not see her, and we just got into the car and rushed back to come home. ಆ ತಕ್ಷಣವೇ ನಮಗೆ ಏನು ಮಾಡ್ಬೇಕಂತ ಹೇಳಿ ತಿಳಿತಾ ಇಲ್ಲ, ಸ್ತಬ್ಧರಾಗಿಬಿಟ್ಟೆವು. ಅಮ್ಮ ಅವರನ್ನು ಭೇಟಿ ಆಗ್ಬೇಕಂತ ಹೋಗಿದ್ದೇವೆ, ಬಟ್ ಅವರನ್ನು ಸಹ ನೋಡ್ಲಿಕ್ಕೆ ಆಗಲಾರ್ದೆ ಅದೇ ಸಮಯದಲ್ಲಿ ನಾವು ಹಿಂತಿರುಗಿ ಮನೆಗೆ ಬಂದ್ವಿ. And as we were returning back, we didn't want to come in contact with anybody because we know that corona is spreads by touch, by standing near or talking, and also we were just rushing back by our car. ನಾವು ಈ ರೀತಿ ಆಗಿರುವಂಥ ವಿಷಯದ ನಿಮಿತ್ತ, ನಮಗೆ ತಿಳಿದಿರುವ ನಿಮಿತ್ತ, ಗೊತ್ತಿರುವಂತೆ ಕೊರೋನಾ ಇದು ಆಗಿರುವುದರ ನಿಮಿತ್ತ ಯಾರನ್ನೇ ಮಾತನಾಡುವುದಾಗಲಿ, ಮುಟ್ಟುವುದಾಗಲಿ, ಅವರೊಟ್ಟಿಗೆ ಚರ್ಚಿಸುವುದಾಗಲಿ ಮಾಡಿದರೆ ಎಲ್ಲಿ ಬೇರೆಯವರಿಗೆ ಇದು ಸಮಸ್ಯೆ ಉಂಟು ಮಾಡ್ತದೆ ಅಂತಂತ ಹೇಳಿ ತಕ್ಷಣವೇ ಆ ಸ್ಥಳದಿಂದ ನಾವು ಮನೆಗೆ ಬಂದೆವು. On the way, just in one of the traffic place, there was a traffic break, like we had to stop there with other cars. ನಾವು ಬರುವಂಥ ಸಂದರ್ಭದಲ್ಲಿ ಟ್ರಾಫಿಕ್ನಲ್ಲಿ ಬರ್ತಾ ಇದ್ದೆವು. ಬರುವಂಥ ಈ ಟ್ರಾಫಿಕ್ ಸಿಗ್ನಲ್ನಲ್ಲಿ ರೆಡ್ ಇರುವುದರ ನಿಮಿತ್ತದಿಂದ ನಾವು ನಿಲ್ಬೇಕಾಯಿತು. ಅಲ್ಲಿ ನಾವು ನಿಂತೆವು ಕಾರ್ನಲ್ಲಿ. So just all the traffics were standing, but then we just took the shortcut, which is not right, but then we didn't want to stop ourselves near the next car also, that they should not get, so we took a shortcut and crossed the road. ಅಂಥ ಸಂದರ್ಭದಲ್ಲಿಯೂ, ಸಿಗ್ನಲ್ ಇರುವಂಥ ಸಂದರ್ಭದಲ್ಲಿಯೂ ಸಹ ನಾವು ಈ ರೀತಿಯಾಗಿ ಯೋಚಿಸ್ತಾ ಇದ್ದೆವು, ನಮ್ಮ ಕಾರ್ ಏನಾದರೂ ನಿಂತರೆ ಅಕ್ಕಪಕ್ಕದವರಿಗೆ ಏನಾದರೂ ಸಮಸ್ಯೆ ಆಗುವಂಥ ಸಾಧ್ಯತೆ ಇರ್ಬೋದು ಅಂತಂತ ಹೇಳಿ ನಾವು ಬೇರೆ ಒಂದು ಮಾರ್ಗವನ್ನು ಹಿಡಿದು ನಾವು ಬಂದೆವು. One traffic police just ran towards us and he said, stop, 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 take side and all like that. He was really teaching us the right rules. ಅಂಥ ಸಂದರ್ಭದಲ್ಲಿ ತಕ್ಷಣವೇ ಅಲ್ಲಿರುವಂಥ ಟ್ರಾಫಿಕ್ ಪೊಲೀಸ್ ಅವರು ನಮ್ಮನ್ನು ನಿಲ್ಲಿಸಿ, ನೀವು ಸರಿಯಾಗಿ ಹೋಗ್ತಾ ಇಲ್ಲ, ನಿಲ್ಲಿಸ್ರಿ ಕಾರ್ ಅಂತಂತ ಹೇಳಿ ಟ್ರಾಫಿಕ್ ರೂಲ್ಸನ್ನು ನಮಗೆ ಕಲಿಸ್ಕೊಟ್ರು. And so we both from the car, he came near and with authority he said that stop, and we stopped and we said that both of us are corona. Just now we are certified that we are corona. The moment we told him, he was just near our car, he just left the car and went behind like, and then from there he was looking at us and like it looked like we are some criminal, and anyway he was taking care of himself. ಅವರು ಬಂದ ನಂತರ ಆ ಪೊಲೀಸ್ ಅವರು ನಮ್ಮ ಹತ್ರ ಬಂದು ನೀವು ನಿಲ್ಲಿಸ್ಬೇಕಂತ ಹೇಳಿದ್ರು. ತಕ್ಷಣವೇ ನಾವು ಕಾರನ್ನು ನಿಲ್ಲಿಸಿ ನಾವು ಹೇಳಿದ್ವಿ, ಈಗ ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ನಾವು ಕೊರೋನಾ ಪಾಸಿಟಿವ್ ಆಗಿದ್ದೇವೆ ಅಂತಂತ ಹೇಳಿದ ತಕ್ಷಣವೇ ಆ ಇರುವಂಥ ಪೊಲೀಸ್ ನಮ್ಮಿಂದ ಸ್ವಲ್ಪ ದೂರ ಹೋಗಿ ತನ್ನನ್ನು ತಾನು ರಕ್ಷಿಸ್ಕೊಂಡ್ರು, ಅವರು ನಮಗೆ ಬಿಟ್ಟು ಕೊಟ್ಟರು. That's how corona positive began in our house. ಆ ರೀತಿಯಲ್ಲಿ ಈ ಒಂದು ಕೊರೋನಾ ನಮ್ಮ ಒಂದು ಮನೆಯಲ್ಲಿ ಪ್ರಾರಂಭವಾಯಿತು. We had a big experience in this 16th July to now till 16th August we have reached. ನಾವು 16ನೇ ಜುಲೈನಿಂದ ಹಿಡಿದು ಈ 16ನೇ ಆಗಸ್ಟಿನವರೆಗೂ ಈ ರೀತಿ ಆಗಿರುವಂಥ ಪರಿಸ್ಥಿತಿಗಳ ಮೂಲಕವಾಗಿ ಹಾದು ಹೋಗ್ತಾ ನಾವು ಬಂದಿದ್ದೇವೆ. 1 month ago, so many things were very difficult. When I look back, I realized that a month can do a lot to a person. 1 ತಿಂಗಳ ಹಿಂದೆ ಎಷ್ಟೋ ಸಂಗತಿಗಳು ನಡೆದು ಹೋದವು. ನನಗೆ ಅನ್ನಿಸ್ತು, ಒಂದೇ ತಿಂಗಳಿನಲ್ಲಿ ಅನೇಕ ಸಂಗತಿಗಳು, ಬದಲಾವಣೆಗಳು, ಬೇರೆ ಬೇರೆ ಸಂಗತಿಗಳು ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನನಗೆ ಅರಿವಾಯಿತು. Just want to thank God for giving us life. ದೇವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ, ದೇವರು ನಮಗೆ ಜೀವವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ. Just want to praise God that God's hand was upon us. ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸಲು ಬಯಸ್ತೇನೆ, ಯಾಕಂದ್ರೆ ದೇವರ ಹಸ್ತ ನಮ್ಮ ಮೇಲೆ ಇತ್ತು. Want to thank you, dear church, for your love and your support, your care and calls and messages and prayers. ಓ ಸಭೆಗೂ ಸಹ, ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಸಲ್ಲಿಸಲು ಬಯಸ್ತೇನೆ. ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ, ನೀವು ಮಾಡ್ತಾ ಇರುವಂಥ ಕಾಲ್ ಮೂಲಕ ಹೇಳ್ಬೋದು, ಮೆಸೇಜ್ ಮೂಲಕ ಇರ್ಬೋದು, ನಮ್ಮ ಬಗ್ಗೆ ಕೇಳ್ತಾ ಕಾಳಜಿ ಮಾಡೋದಕ್ಕಾಗಿ ಧನ್ಯವಾದ. How corona is worldwide, like that we experience the worldwide love experience also in this 1 month's time. ಯಾವ ರೀತಿ ವಿಶ್ವವ್ಯಾಪಿಯಾಗಿ ಕೊರೋನಾ ಹಬ್ಬಿಕೊಂಡಿದೆಯೋ ಅದೇ ರೀತಿಯಲ್ಲಿ ವಿಶ್ವವ್ಯಾಪಿಯಾಗಿ ನಮ್ಮ ಮೇಲಿಟ್ಟಿರುವಂಥ ಪ್ರೀತಿ ಅನೇಕ ಜನರು ನಮಗೆ ವ್ಯಕ್ತಪಡಿಸುವುದನ್ನು ನಾವು ಆ ದಿನದಲ್ಲಿ ಕಂಡುಕೊಂಡು ಎಷ್ಟು ಜನ ನಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳಿ. We know that in 15 days time 2 members of the family we lost. ನಮಗೆ ಗೊತ್ತಿರುವಂತೆ ಈ 15 ದಿನದಲ್ಲಿ ನಮ್ಮ ಕುಟುಂಬದ 2 ಜನರನ್ನು ನಾವು ಕಳೆದುಕೊಂಡೆವು.
But in such crisis time, ಆದರೆ ಇಂಥ ರೀತಿ ಆಗಿರುವಂಥ ಕಠಿಣ ಆಗಿರುವಂಥ ಪರಿಸ್ಥಿತಿಗಳಲ್ಲಿಯೂ when Amma's result came that she is no more, ಅಮ್ಮ ಅವರು ಇನ್ನೂ ಇಲ್ಲ ಅನ್ನುವಂಥ ಒಂದು ಸುದ್ದಿ, ತೀರಿ ಹೋದ್ರು ಅನ್ನುವಂಥ ಸುದ್ದಿ ನಮಗೆ ತಿಳಿದಾಗ we want to thank the donors, those who came forward and said that you don't have to think about finance or her discharge, but we will take care of her. ಅಂಥ ಸಂದರ್ಭದಲ್ಲಿ ಹಣಕಾಸಿನ ವಿಷಯದಲ್ಲಿ ಅವರ ಒಂದು ಡಿಸ್ಚಾರ್ಜ್ ಬಗ್ಗೆ ಇರ್ಬೋದು, ಅವರ ಹಾಸ್ಪಿಟಲ್ ಖರ್ಚು ಇರ್ಬೋದು, ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ, ನಾವು ಇದ್ದೇವೆ ಅಂತಂತ ಹೇಳಿದಂಥವರಿಗಾಗಿ ನಾನು ಧನ್ಯವಾದ I ಸಲ್ಲಿಸ್ತೇನೆ. don't want to take the names because I have not taken the permission, but still I want to tell indirectly. One of the Lingayat pastor, he said that I want to help you, pastor, and I want to give some amount of money for the last rites. ಈ ರೀತಿಯಾಗಿರುವಂತಹ ವ್ಯಕ್ತಿಗಳ ಹೆಸರುಗಳನ್ನು ತೆಗೆದುಕೊಳ್ಳುವುದಿಲ್ಲ, ಯಾಕಂದ್ರೆ ಅವರಿಂದ ನಾ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಆದರೂ ಸಹ ನಾನು ಧನ್ಯವಾದ ಸಲ್ಲಿಸಲು ಬಯಸ್ತೇನೆ. ಆದರೆ ಒಬ್ಬ ಲಿಂಗಾಯತ್ ಪಾಸ್ಟರ್ ಅವರು ನಾವು ಈ ರೀತಿ ಪರಿಸ್ಥಿತಿಯಲ್ಲಿ ಪಾಸ್ಟರ್ ನಾನು ನಿಮಗೆ ಸಹಾಯ ಮಾಡ್ತೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. A pastor's son, he said that please don't tell my name, but I want to help. ಒಬ್ಬ ಪಾಸ್ಟರ್ ಅವರ ಮಗನೂ ಹೇಳಿದನು, ಅವರು ಯಾರಿಗೂ ಹೇಳಬೇಡ್ರಿ ನನ್ನ ಹೆಸರನ್ನ, ಆದರೆ ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ. A missionary family, he said that he want to give something. ಒಂದು ಮಿಷನರಿ ಕುಟುಂಬ ಅವರು ಹೇಳಿದ್ರು ನಾವು ಏನಾದರೂ ನಿಮಗೆ ಸಹಾಯ ಮಾಡ್ತೇವಂತ. A church young man who is working double shift duty, and then he was running around for all these works, and then he says that I want to contribute something. ನಮ್ಮ ಸಭೆ ವಿಶ್ವಾಸಿ ಯವನಸ್ಥರವರು ಅವರು ಸಹ ಡಬಲ್ ಡ್ಯೂಟಿ ಮಾಡುವಂತ ಕೆಲಸ ಮಾಡಿ ಶ್ರಮಪಟ್ಟು ಮಾಡುವಂತರು ಅವರು ಹೇಳಿದ್ರು ನಾವು ಸಹ ಸಹಾಯ ಮಾಡ್ತೇವಂತ. There was a government provision of Ayushman Bhava which we did not know, but one of our pastor's wife, she took initiative and she got the concession done in the financial part. ಈ ಒಂದು ಸಮಯದಲ್ಲಿಯೂ ಸಹ ಆಯುಷ್ಮಾನ್ ಭವ ಅನ್ನುವಂಥ ಒಂದು ಪ್ರೊಜೆಕ್ಷನ್ ಇದೆ, ಅದ್ರ ಮೂಲಕವಾಗಿ ಒಂದು ಪೇಮೆಂಟ್ ಕಡಿಮೆ ಆಗ್ತದೆ ಅನ್ನುವಂಥ ಮಾಹಿತಿ ವಿಷಯದಲ್ಲಿ ಒಬ್ಬ ಪಾಸ್ಟರ್ ಅವರ ಹೆಂಡತಿ ನಮಗೆ ಸಹಾಯ ಮಾಡಿ ಅದರಲ್ಲಿ ಮಾರ್ಗದರ್ಶಿಸಿ ಕಡಿಮೆ ಮಾಡಿಸಿದ್ರು. 10 days when we were locked down and not able to come out, quarantined, that time one of the prayer moms, praying partner, her son 10 days constantly went to the hospital and took care of her. ಈ ಒಂದು 10 ದಿನದಲ್ಲಿ ನಾವು ಮನೆಯಲ್ಲೇ ಇದ್ದೆವು, ಏನು ಅಮ್ಮ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಆದರೆ ನಮ್ಮ ಅಮ್ಮ ಅವರೊಟ್ಟಿಗೆ ಇರುವಂಥ ಆಂಟಿಯವರೊಬ್ಬರು, ಅವರ ಪ್ರಾರ್ಥನೆ ಗುಂಪಿನ ಸಹೋದರಿಯವರು, ಅವರ ಮಗನು 10 ದಿನ ಪ್ರತಿದಿನ ಅವರು ಹೋಗಿ ಅಮ್ಮ ಅವ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಅವರನ್ನು ನೋಡಿಕೊಂಡ್ರು. My pastor from North India and his wife, both of them, they got to know somehow, and then they said that we are feeling like our children are away and we want to pray for you. They called and prayed. ನನ್ನ ಒಂದು ನಾರ್ತ್ ಇಂಡಿಯಾದಲ್ಲಿರುವಂಥ ಪಾಸ್ಟರ್ ಅವರು ಮತ್ತು ಅವ್ರ ಹೆಂಡತಿ ಹೇಗೆ ಗೊತ್ತಾಯಿತು ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಯಿತು ನಮ್ಮ ಮಕ್ಕಳು ನಮ್ಮಿಂದ ದೂರವಿದ್ದಾರೆ, ಅವರು ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತಂತ ಹೇಳಿ ಅವರು ದುಃಖವನ್ನು ವ್ಯಕ್ತಪಡಿಸುವುದಷ್ಟಲ್ಲದೆ ನಮಗೆ ಸಹಾಯವನ್ನು ಅಥವಾ ಪ್ರಾರ್ಥನೆ ಮೂಲಕ ಸಹಕರಿಸಿದರು. Want to thank my SABC family. SABC ಕುಟುಂಬಕ್ಕಾಗಿಯೂ ಸಹ ನಾನು ಧನ್ಯವಾದ ಹೇಳಲು ಬಯಸ್ತೇನೆ. Want to thank my mom and family. ನನ್ನ ತಾಯಿ ಮತ್ತು ನನ್ನ ಕುಟುಂಬಸ್ಥರಿಗೂ ಸಹ ನಾನು ಧನ್ಯವಾದ ಸಲ್ಲಿಸಲು My ಬಯಸ್ತೇನೆ. SABC classmates. ನನ್ನ SABCನಲ್ಲಿ ನನ್ನೊಟ್ಟಿಗಿರುವಂತಹ ಕ್ಲಾಸ್ಮೇಟ್ಸ್ಗಾಗಿಯೂ ಸಹ ನಾನು ಅವ್ರಿಗೂ ಸಹ ಧನ್ಯವಾದ ಸಲ್ಲಿಸ್ತೇನೆ. Want to thank my mentoring group team. ನನ್ನನ್ನು ಮೆಂಟರಿಂಗ್ ಮಾಡ್ತಾ ಇರುವಂಥ ಗುಂಪು ಆ ಜನರು ಸಹಗಾಗಿಯೂ ನಾನು ಸಹ ಧನ್ಯವಾದ ಸಲ್ಲಿಸ್ತೇನೆ. Want to thank CDSIAG leadership that they kept on calling and taking care and praying for us. CDSIAGಯ ನಾಯಕತ್ವದ ಟೀಮ್ಗಾಗಿಯೂ ಸಹ ಧನ್ಯವಾದ ಸಲ್ಲಿಸ್ತೇವೆ. ಅವರು ಯಾವಾಗಲೂ ಕಾಲ್ ಮಾಡ್ತಾ ನಮ್ಮ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ನಮಗೆ ಉತ್ತೇಜನ ಕೊಟ್ಟಿದ್ದಕ್ಕಾಗಿ. Want to thank my Haggai leadership friends and classmates. Non-stop they used to post me and encourage me that Bina, you will overcome, you will make it, you will be victorious, and these all the words were helping us in the quarantine days that we made it. ಈ ಹಗ್ಗಾಯಿ ಟೀಮ್ನಲ್ಲಿ ಇರುವಂಥ ಪ್ರತಿಯೊಬ್ಬ ಸದಸ್ಯರಿಗಾಗಿಯೂ ಸಹ ಧನ್ಯವಾದ ಸಲ್ಲಿಸ್ತೇವೆ. ಅವರು ಪ್ರತಿದಿನ ನಮಗೆ ಸಂದೇಶವನ್ನು ಮೆಸೇಜ್ ಮೂಲಕ ಕಳಿಸಿ ಬೀನಾ ನೀವು ಗೆಲ್ತೀರಾ, ನೀವು ಇದರಿಂದ ಹೊರಗೆ ಬಂದೇ ಬರ್ತೀರಾ ಅನ್ನುವಂಥ ಉತ್ತೇಜನಕರವಾದ ವಿಷಯಗಳನ್ನು ಕಳಿಸಿದ್ರು. ಅದರ ನಿಮಿತ್ತ ನಮಗೆ ಸಹಾಯ ಆಯಿತು. Today we will just see from the scripture. ಈ ದಿನ ನಾವು ದೇವರ ವಾಕ್ಯದ ಮೂಲಕ ನಾವು ನೋಡ್ಕೊಳ್ಳೋಣ. Life with Christ. ಕ್ರಿಸ್ತನೊಟ್ಟಿಗಿರುವಂತಹ ಜೀವನ. When we are with Christ, ಯಾವಾಗ ನಾವು ಕ್ರಿಸ್ತನೊಟ್ಟಿಗೆ ನಾವು ಇರ್ತೇವೋ, how in the crisis time Christ can be our strength. ಯಾವ ರೀತಿಯಲ್ಲಿ ಈ ರೀತಿ ಆಗಿರುವಂಥ ಕಷ್ಟಕರದ ಸಮಯದಲ್ಲಿ ಕ್ರಿಸ್ತನು ನಮಗೆ ಸಹಾಯ ಮಾಡ್ತಾನೆ ಅನ್ನೋದನ್ನು ನಾವು ಕಲಿತೇವೆ.
In this scripture portion, ಈ ಒಂದು ವಾಕ್ಯ ಭಾಗದಲ್ಲಿ book of Mark, chapter 10, verses 17 to 22. ಈ ಸಮಯದಲ್ಲಿ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 22ನೇ ವಚನ ನಾವು ನೋಡುವಾಗ, In this, it very clearly it says that how we can be with Christ. ಈ ಒಂದು ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ ನಾವು ಹೇಗೆ ನಾವು ಕ್ರಿಸ್ತನೊಂದಿಗೆ ಯೇಸು ಸ್ವಾಮಿಯೊಟ್ಟಿಗಿರಲು ಸಾಧ್ಯ ಅನ್ನೋದನ್ನು. Now worldwide, everybody has comparatively become little bit spiritual than before Corona. ಈ ಕೊರೋನಾ ಬರೋಕ್ಕಿಂತ ಮುಂಚಿತವಾಗಿ ಹೇಗಿದ್ದರೂ ಅದಕ್ಕಿಂತ ಹೆಚ್ಚಾಗಿ ಈ ದಿನಗಳಲ್ಲಿ ಕೊರೋನಾ ಬಂದ ನಂತರ ಸ್ವಲ್ಪ ಆತ್ಮಿಕವಾಗಿ ಆಗ್ತಾ ಇದ್ದಾರೆ ಅಂತ ಅನಿಸ್ತದೆ. Because world is recognizing now that we need some sovereign power which can really rescue us or save us from this deadly disease. ಇಡೀ ವಿಶ್ವಕ್ಕೆ ಇದು ಅರ್ಥ ಆಗ್ತಾ ಇದೆ ಈಗ. ಈ ಒಂದು ಸಾಂಕ್ರಾಮಿಕವಾಗಿರುವಂಥ ಈ ರೋಗ, ಈ ಒಂದು ಕೊರೋನಾ ವೈರಸ್ ನಿಂತರ ನಮಗೆ ರಕ್ಷಿಸಲು ಒಂದು ಶಕ್ತಿಶಾಲಿ ಆಗಿರುವಂತಹ ಸಹಾಯದ ಅವಶ್ಯಕತೆ ನಮಗಿದೆ ಅನ್ನುವಂಥ ಅರಿವು ಉಂಟಾಗ್ತಾ ಇದೆ. Human need has come now, searching for the real God who can really save us from this pandemic. ಈ ರೀತಿಯಾಗಿರುವಂತಹ ಪರಿಸ್ಥಿತಿಯಿಂದ ನಮ್ಮನ್ನ ರಕ್ಷಿಸುವುದಕ್ಕಾಗಿ ಮನುಷ್ಯ ಕುಲವು ನಮ್ಮನ್ನ ರಕ್ಷಿಸುವುದಕ್ಕಾಗಿ ದೇವರ ಅವಶ್ಯಕತೆ ಇದೆ ಅನ್ನುವಂಥ ಅರಿವು ಉಂಟಾಗ್ತಾ ಇದೆ. Either because of fear, ಭಯದ ನಿಮಿತ್ತ ಇದು ಉಂಟಾಗ್ತಾ ಇರ್ಬೋದು, or fear of death, ಮರಣದ ವಿಷಯದ ಭಯದಲ್ಲಿರುವುದಕ್ಕಾಗಿ ಇದು ಉಂಟಾಗ್ತಾ ಇರ್ಬೋದು, or time has come that we need to really prioritize that, Lord, I need you. ಈ ಒಂದು ಸಮಯ ಬಂತು, ದೇವರೇ ನನಗೆ ನಿನ್ನ ಅವಶ್ಯಕತೆ ಇದೆ ಅನ್ನುವಂತ ಹೇಳುವಂತ ಸಮಯ ಬಂದಿದೆ ಅನ್ನುವಂತ ಅರಿವು ಬಂದಿರುವುದರ ನಿಮಿತ್ತ ಈ ರೀತಿ ಆಗ್ತಾ ಇರ್ಬೋದು. I need you to live on this earth and I need you even after my earthly life. ನಾನು ಈ ಭೂಲೋಕದಲ್ಲಿ ಬದುಕುವವರೆಗೂ ಸಹ ನಿನ್ನ ಅವಶ್ಯಕತೆ ನನಗಿದೆ. ಈ ಭೂಲೋಕವನ್ನ ಬಿಟ್ಟು ನಾನು ಹೋಗುವಾಗಲೂ ಸಹ ನನಗೆ ನಿನ್ನ ಅವಶ್ಯಕತೆ ಇದೆ. And so we will read this scripture portion 17 to 22. ಈ ಸಮಯದಲ್ಲಿ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 22 ವಚನವನ್ನು ನಾವು ಓದಿಕೊಳ್ಳೋಣ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನ ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನಿನಗೆ ಗೊತ್ತಿವೆ ಅಷ್ಟೇ ಎಂದು ಹೇಳಿದನು. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಈ ಎಲ್ಲವಕ್ಕೂ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ ಎಂದು ಹೇಳಲು, ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆದರೆ ಆತನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. God bless this scripture portion. ಈ ವಾಕ್ಯ ಭಾಗವನ್ನು ದೇವರು ಆಶೀರ್ವದಿಸಲಿ. We see here that this in the book of Mark it says a man ran up to him. ಇಲ್ಲಿ ನಾವು ಮಾರ್ಕನ ಸುವಾರ್ತೆಯಲ್ಲಿ ನಾವು ಗಮನಿಸ್ತೇವೆ, ಇಲ್ಲಿ ಒಬ್ಬ ವ್ಯಕ್ತಿ ಆತನ ಬಳಿ ಓಡಿ ಹೋಗ್ತಾ ಇದ್ದಾನೆ ಅಂತ ಹೇಳಿ. In book of Matthew chapter 19, same portion it is there from 16 to 22. There it says that a young man came to Jesus. ಇಲ್ಲಿ ನಾವು ನೋಡ್ತೇವೆ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲೂ ಇದೇ ಘಟನೆ ಇರುವುದನ್ನು ನೋಡುವಾಗ ಇಲ್ಲಿ ಯೌವನಸ್ಥನು ಯೇಸುವಿನ ಬಳಿ ಬಂದನು ಅನ್ನುವಂತ ಮಾಹಿತಿ ಇದೆ. Book of Luke in 18 chapter 18 verse onwards we see there it says a ruler came to Jesus. ಇಲ್ಲಿ ನಾವು ನೋಡ್ತೇವೆ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲೂ ಇದೇ ಘಟನೆಯಲ್ಲಿ ಗಮನಿಸಿ ನೋಡುವಾಗ ಒಬ್ಬ ಅಧಿಕಾರಿಯು ಅಲ್ಲಿ ಬರ್ತಾನೆ ಯೇಸುವಿನ ಬಳಿ ಅನ್ನುವುದನ್ನು ನಾವು ನೋಡ್ತೇವೆ. So taking from Matthew, Mark, Luke, I just interpret in this way that this ruler is young ruler and he is rich and he is doing lot of things which is good thing and still he has come to Jesus. ಈ ಮೂರು ಸುವಾರ್ತೆಗಳ ಭಾಗವಾಗಿ ನಾನು ಗಮನಿಸಿ ನೋಡುವಾಗ ಒಂದು ಅರ್ಥ ಆಗ್ತಾ ಇದೆ, ಏನಂತಂದ್ರೆ ಈ ಒಬ್ಬನು ಯವನಸ್ಥನಾಗಿದ್ದಾನೆ, ಅದರ ನಂತರ ಐಶ್ವರ್ಯವಂತನಾಗಿದ್ದಾನೆ, ಅಧಿಕಾರಿಯಾಗಿದ್ದಾನೆ, ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಕೊಟ್ಟಿರುವಂಥ ಎಲ್ಲ ಆಜ್ಞೆಗಳಿಗೆ ವಿಧೇಯನಾಗಿ ನಡೆಯುವಂಥ ವ್ಯಕ್ತಿನೂ ಸಹ ಈತನು ಆಗಿದ್ದನು. And he is struggling with a question which comes in his mind that
what else I must do to get the eternal life? ಆತನಲ್ಲಿ ಈ ಒಂದು ಪ್ರಶ್ನೆ, ಈ ಒಂದು ಪ್ರಯಾಸ ಪ್ರಯತ್ನ ಏನಂದ್ರೆ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನಾನು ಇನ್ನೂ ಏನ್ ಮಾಡಬೇಕು, ಹೇಗೆ ನಾ ಇದನ್ನು ಪಡಿಬೋದು ಅನ್ನುವಂಥ ಪ್ರಶ್ನೆ. What must I do to have eternal life? ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ನಾನು ಏನ್ ಮಾಡ್ಬೇಕಿನ್ನು? And he comes and he asks Jesus, ಆತನು ಬಂದು ಯೇಸುವಿನ ಬಳಿ ಬಂದು ಈ ಪ್ರಶ್ನೆಯನ್ನ ಕೇಳ್ತಾನೆ. Jesus, what should I do? ಯೇಸುವೆ, ನಾನು ಏನ್ ಮಾಡ್ಲಿ? Because we human mind, we think that by our doing as much good things, if I keep doing the good things, then maybe I will be given a place in heaven. ನಾವು ಮನುಷ್ಯರಾಗಿ ಈ ರೀತಿಯಾಗಿ ಯೋಚಿಸ್ತೇವೆ, ಒಳ್ಳೆಯ ಕೆಲಸವನ್ನ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಕೆಲಸವನ್ನ ಮಾಡುವುದ್ರ ಮೂಲಕವಾಗಿ ಪರಲೋಕದಲ್ಲಿ ನಾವು ಸ್ಥಾನವನ್ನ ಪಡಿಲಿಕ್ಕೆ ಸಾಧ್ಯ ಇದರ ನಿಮಿತ್ತ ಅಂತ ಯೋಚಿಸ್ತೇವೆ. It has become like good things. When I do good things for God, God will do good things for me, and it is like an exchange business with God. ಕೆಲವೊಂದ್ಸಾರಿ ಈ ರೀತಿಯಾಗಿಯೂ ನಾವು ಯೋಚಿಸ್ತೇವೆ, ನಾವು ದೇವರಿಗಾಗಿ ಒಳ್ಳೆ ಸಂಗತಿಗಳನ್ನ ಕಾರ್ಯಗಳನ್ನು ಮಾಡುವುದಾಗ ದೇವರು ಸಹ ನಮ್ಮ ಜೀವನದಲ್ಲಿ ಒಳ್ಳೆ ಸಂಗತಿಗಳನ್ನ ಮಾಡ್ತಾನೆ ಅನ್ನುವಂಥ ರೀತಿಯಾಗಿ ಯೋಚಿಸಿ ಒಂದು ರೀತಿ ಬಿಸ್ನೆಸ್ ನಂತೆ ನಾವು ಯೋಚಿಸ್ತೇವೆ. ದೇವರು ಮಾಡಬೇಕು, ಇತ್ತಾಗ ನಾವು ಮಾಡಬೇಕು. If I do good thing for him, he will do good thing for me, and then good will keep happening, and I can be good and happy. ನಾನು ಒಳ್ಳೆಯನ್ನ ಮಾಡ್ತಾ ಒಳ್ಳೆತನದಲ್ಲೇ ಜೀವಿಸ್ತಾ ಮಾಡ್ತಾ ಹೋದ್ರೆ ದೇವರು ನನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡ್ತಾ ಹೋಗ್ತಾನೆ. ಈ ರೀತಿ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿರಲು ಸಾಧ್ಯ ಅಂತ ಯೋಚಿಸ್ತೇವೆ. These good things are done with great efforts we make, and we want to do good things to please God and please people. ಈ ಒಳ್ಳೆಯ ಸಂಗತಿಗಳನ್ನು ಮಾಡುವುದರ ನಿಮಿತ್ತದಿಂದ ನಾವು ದೇವರನ್ನ ಮತ್ತು ಜನರನ್ನ ಈ ಒಳ್ಳೆ ಕೃತ್ಯ ಕಾರ್ಯಗಳನ್ನು ಮಾಡುವುದರ ನಿಮಿತ್ತ ಮೆಚ್ಚಿಸಲು ಪ್ರಯತ್ನಿಸ್ತಾ ಇರ್ತೇವೆ. And this is kind of we are doing like, no, because of my karma, if I do good, God will do good, people will do good. So my karma marga, through that I can do good and please God. ನಾನು ಈ ಕರ್ಮ ಮಾರ್ಗವನ್ನ ಹಿಡಿದು, ಈ ಕರ್ಮ ಮಾರ್ಗ ಅಂತ ಹೇಳುವಾಗ ನಾನು ಒಳ್ಳೆ ಸಂಗತಿಗಳನ್ನ ದೇವರಿಗಾಗಿ ಮಾಡುವಾಗ ದೇವರು ನನಗೆ ಮಾಡ್ತಾನೆ, ನಾವು ಒಳ್ಳೆಯದನ್ನೇ ಜನರಿಗೆ ಮಾಡ್ತಾ ಹೋಗ್ಬೇಕು ಅನ್ನುವಂಥ ನಿಮಿತ್ತದಿಂದ ನಾನು ಒಳ್ಳೆಯದನ್ನ ಪಡಿತೇನೆ ಅನ್ನುವಂಥ ಯೋಚನೆ. But God is not interested in karma marga. God is interested in God's marga. ಆದ್ರೆ ದೇವರು ಈ ರೀತಿಯಾಗಿರುವಂತ ಕರ್ಮ ಮಾರ್ಗ, ನೀನು ಒಳ್ಳೆಯದನ್ನ ಮಾಡಿ ಒಳ್ಳೆಯದನ್ನ ಪಡೆಯುವಂತ ಮಾರ್ಗದ ವಿಷಯದಲ್ಲಿ ದೇವರು ಇಷ್ಟವುಳ್ಳವನಾಗಿಲ್ಲ. ಆದ್ರೆ ದೇವರ ಮಾರ್ಗ ವಿಭಿನ್ನವಾಗಿರುವಂತ ಮಾರ್ಗವಾಗಿದೆ. And that's why in verse number 18 he says, why do you call me good? ಅದಕ್ಕಾಗಿ 18ನೇ ವಚನದಲ್ಲಿ ವಾಕ್ಯ ಭಾಗ ಹೇಳ್ತದೆ, ಯೇಸು ಹೇಳ್ತಾನೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? Without understanding the meaning of good, that I am good God and I am here to do good for you, without understanding that, how can you say me that I am good? ಇಲ್ಲಿ ನಾನು ದೇವರಾಗಿ ಮನುಷ್ಯನಾಗಿ ಇಲ್ಲಿ ನಾನು ಬಂದು ದೇವರ ಮಗನಾಗಿ ಇಲ್ಲಿರುವಂತೆ ಒಳ್ಳೆಯದನ್ನ ಮಾಡ್ತಾ ಇರುವಾಗ ನೀನು ನನ್ನನ್ನು ದೇವರಂತ ತಿಳಿಯದೆ ನೀನು ಹೇಗೆ ನನ್ನನ್ನು ಒಳ್ಳೆಯವನನ್ಲಿಕ್ಕೆ ಸಾಧ್ಯ? And he defines there, Jesus very clearly he says, no one is good except God alone. ಅಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಆ ವ್ಯಕ್ತಿಗೆ ಹೇಳ್ತಾನೆ, ದೇವರ ಹೊರತುಪಡಿಸಿ ಮತ್ತಾವನು ಒಳ್ಳೆಯವನಲ್ಲ. But this young ruler, he had come with a great curiosity that what must I do that I can inherit the eternal life? ಆದ್ರೆ ಈ ಒಂದು ಯೌವನಸ್ಥನು ಈ ಒಂದು ಆಸಕ್ತಿಯಿಂದ ನಾನು ನಿತ್ಯ ಜೀವವನ್ನು ಪಡಿಬೇಕಂದ್ರೆ ಏನ್ ಮಾಡ್ಬೇಕನ್ನುವಂತ ಪ್ರಶ್ನೆಯನ್ನು ಇಟ್ಟುಕೊಂಡು ಯೇಸುವಿನ ಬಳಿ ಬಂದಿದ್ದಾನೆ. And so Jesus told him that you can do this. You know that in the Bible it says what all things it says to do. If you do that, you can. ಇಲ್ಲಿ ಅದಕ್ಕೆ ಬದಲಾಗಿ ಆತನು ಆ ಪ್ರಶ್ನೆಯನ್ನು ಕೇಳುವಾಗ ಯೇಸು ಈ ರೀತಿಯಾಗಿ ಉತ್ತರವನ್ನು ಕೊಟ್ಟು, ದೇವರ ವಾಕ್ಯದಲ್ಲಿ ಈ ರೀತಿಯಾಗಿರುವಂಥ ಆಜ್ಞೆಗಳಿವೆ, ಆ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನೀನು ಈ ರೀತಿಯಾಗಿರುವಂಥ ವಿಷಯವನ್ನ ನಿತ್ಯ ಜೀವನ ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾನೆ. And I like verse 20. ಅಲ್ಲಿ 20ನೇ ವಚನವನ್ನ ನಾನು ಇಷ್ಟಪಡ್ತೇನೆ. Teacher, he declared, all these I have kept since I was a boy. 20ನೇ ವಚನ ಹೇಳ್ತಾನೆ, ಅವನು ಆತನಿಗೆ ಯೇಸುವಿಗೆ ಹೇಳ್ತಾನೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲವಕ್ಕೂ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ. It's not easy, dear friends, to keep 10 commandments. 10 ದಶಾಜ್ಞೆಗಳನ್ನ ಕೈಗೊಂಡು ವಿಧೇಯರಾಗುವಂಥದ್ದು ಸರಳ ಅಲ್ಲ ಪ್ರಿಯರೇ. But here when he says in the Bible, when it says, it means, he says that, sir, all these I have kept since I was a boy.
ಆದ್ರೆ ಇಲ್ಲಿ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನು ಚಿಕ್ಕವನಿಂದಾಗಲೂ ಈ ದಶಾಜ್ಞೆಗಳನ್ನ ನಾ ಎಲ್ಲ ಕೈಗೊಂಡು ಬಂದಿದ್ದೇನೆ. It looks like there is good foundation. ನನಗೆ ಅನಿಸ್ತದೆ ಸರಿಯಾದವಾಗಿರುವಂತ ಅಸ್ಥಿವಾರ ಆತನ ಜೀವನಕ್ಕೆ ಬಿದ್ದಿತ್ತು. Looks like he comes from good family, ಒಳ್ಳೆ ಕುಟುಂಬದಿಂದ ಆತನು ಬಂದಿದ್ದಾನೆ ಅಂತ ಅನಿಸ್ತಾ ಇದೆ ಇಲ್ಲಿ. where God is honored. ದೇವರಿಗೆ ಗೌರವ ಕೊಡುವಂತ ಕುಟುಂಬದಿಂದ ಬಂದವನು. Seems like he comes from good fellowship, ಒಳ್ಳೆಯ ಒಂದು ಅನ್ಯೋನ್ಯತೆಯಿಂದ ಬಂದಂತವನು. where word is honored. ದೇವರ ವಾಕ್ಯಕ್ಕೆ ಅಲ್ಲಿ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡುವಂತ ಒಂದು ಅನ್ಯೋನ್ಯತೆಯಿಂದ ಬಂದಂತವನು. And he with great confidence, here word says, he declared boldly, he says that, sir, I am doing all these things from my childhood and I really do it. ಅದಕ್ಕಾಗಿ ಆತನು ಧೈರ್ಯದಿಂದ ಹೇಳ್ತಾ ಇದ್ದಾನೆ, ನಾನು ಈ ಎಲ್ಲ ವಿಷಯಗಳನ್ನ ನಾನು ಚಿಕ್ಕವನಿದ್ದಾಗನಿಂದಲೂ ಇದನ್ನ ಮಾಡ್ತಾ ಬಂದಿದ್ದೇನೆ. I liked from small boy and till he has become young and his mother, father, nobody is around him and he says that I do it, sir. ಆತನು ಹೇಳ್ತಾ ಇರುವಂತ ಮಾತು ನನಗೆ ಬಹಳ ಇಷ್ಟ ಆಯ್ತು. ಏಕಂತಂದ್ರೆ ತಂದೆ ತಾಯಿಂದ್ರು ಇರ್ಲಾರ್ದ ಇರ್ಲಿ, ಆತನು ಚಿಕ್ಕವನಿಂದಾಗಲೂ ಈ ಸಂಗತಿಗಳನ್ನ ಮಾಡ್ತಾನೆ ಬಂದಿದ್ದಾನೆ. Verse 21. 21ನೇ ವಚನ Beautiful scripture. ಬಹಳ ಸುಂದರವಾದ ವಚನ. Jesus looked at him. ಯೇಸು ಅವನನ್ನ ದೃಷ್ಟಿಸಿ ನೋಡಿ. Jesus looked at him. ಯೇಸು ಅವನನ್ನ ದೃಷ್ಟಿಸಿ ನೋಡಿ and loved him. ಪ್ರೀತಿಸಿದ. Jesus loves the people, those who obey the word of God. ದೇವರ ವಾಕ್ಯಕ್ಕೆ ವಿಧೇಯರಾಗುವವರನ್ನ ಯೇಸು ಪ್ರೀತಿಸ್ತಾನೆ. Can you imagine here? Jesus looks into his eyes and Jesus communicates that I love you, man. You are doing all what is told in the Bible. ಇದನ್ನ ಯೋಚಿಸಿ ನೋಡ್ತೀರಾ? ಯೇಸು ಸ್ವಾಮಿ ಆ ವ್ಯಕ್ತಿಯ ಕಡೆ ನೋಡ್ತಾ ಇದ್ದಾನೆ, ದೃಷ್ಟಿಸಿ ನೋಡಿ ಹೇಳ್ತಾ ಇದ್ದಾನೆ, ನಿನ್ನನ್ನ ನಾನು ಪ್ರೀತಿಸ್ತೇನೆ ಅನ್ನುವಂಥ ಮಾತನ್ನ. Good works, what good works human being does, God loves. ಏನು ಮನುಷ್ಯನು ಒಳ್ಳೆಯ ಸಂಗತಿಗಳನ್ನ ಕಾರ್ಯಕೃತ್ಯಗಳನ್ನ ಮಾಡ್ತಾನೆ, ದೇವರು ಅದಕ್ಕೆ ಪ್ರೀತಿಸ್ತಾನೆ. How it is given in the Bible, if it is done accordingly, here scripture says that God loves it. ಯಾವ ವಿಧದಲ್ಲಿ ದೇವರ ವಾಕ್ಯದಲ್ಲಿ ಕೊಟ್ಟಿದ್ಯೋ ಆ ವಿಧದಲ್ಲಿ ಒಳ್ಳೆತನವನ್ನ ಮಾಡುವುದರ ನಿಮಿತ್ತ ಇಲ್ಲಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ದೇವರು ಯೇಸು ಸ್ವಾಮಿ ಆತನನ್ನು ಪ್ರೀತಿಸಿದನು. But looking at him with love was not the answer for him, it seems, because he had come with a question saying, what must I do so that I can inherit the eternal ಆದ್ರೆ life? ಕೇವಲ ಇಲ್ಲಿ ಆತನನ್ನ ನೋಡಿ ಪ್ರೀತಿಸಿದಷ್ಟೇ ಅಲ್ಲದೆ ಸಾಲದೆ, ಆತನಿಗೆ ಒಂದು ಪ್ರಶ್ನೆ, ನಾನು ನಿತ್ಯ ಜೀವವನ್ನ ಪಡಿಬೇಕಂದ್ರೆ ಏನ್ ಮಾಡ್ಬೇಕನ್ನುವಂತ ಒಂದು ಪ್ರಶ್ನೆ. And so Jesus wanted to answer his question. ಅದಕ್ಕಾಗಿ ಯೇಸು ಆ ಪ್ರಶ್ನೆಗೆ ಉತ್ತರಿಸ್ತಾನೆ. ಇಲ್ಲಿ He did not confuse him with many answers. ಬಹಳ ಒಂದು ಉತ್ತರಗಳನ್ನ ಕೊಡೋದ್ರ ಮೂಲಕ ಆತನನ್ನ ಗಲಿಬಿಲಿ ಪಡಿಸೋದಿಲ್ಲ ಯೇಸು. Jesus did not confuse him with many methods and many things. You need to do this, you need to do this, you need to bring this. Nothing. Simple answer, just he said, you need only one thing. ಇಲ್ಲಿ ಯೇಸು ಸ್ವಾಮಿ ಅನೇಕ ವಿಧಿಗಳನ್ನ ಹೇಳ್ತಾ ಈ ರೀತಿ ಆ ರೀತಿ ಅಂತ ಹೇಳಿ ಗಲಿಬಿಲಿಯನ್ನ ಮಾಡದೆ, ಯೇಸು ಸ್ವಾಮಿ ಸರಳವಾಗಿ ಒಂದೇ ಒಂದು ಸಂಗತಿಯನ್ನು ಹೇಳ್ತಾನೆ. He says, only one thing you lack. ನಿನಗೆ ಒಂದೇ ಒಂದು ಕಡಿಮೆ ಆಗಿದೆ. Matthew, Mark, Luke, all three gospels, dear friends, it says only one thing you lack. ಮತ್ತಾಯ, ಮಾರ್ಕ, ಲೂಕ ಈ ಮೂರು ಸುವಾರ್ತೆಯಲ್ಲಿ ನೋಡುವಾಗ ಈ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನಲ್ಲಿ ಒಂದೇ ಒಂದು ಸಂಗತಿ ಕಡಿಮೆ ಆಗಿದೆ ಅನ್ನುವಂತ ಮಾತು. What all you are doing is okay, follow me. ನೀ ಎಲ್ಲ ಸಂಗತಿಗಳನ್ನು ಏನೇನು ಮಾಡ್ತಾ ಇದೆಯಲ್ಲ ಅವೆಲ್ಲವೂ ಒಳ್ಳೆಯದೇ, ಸರಿಯಾದದ್ದೇ, ಆದರೆ ನೀನು ಈಗ ನನ್ನನ್ನು ಹಿಂಬಾಲಿಸು. Go sell everything you have and give to the poor and you will have treasure in heaven. Then come and follow me. ನೀನು ಹೋಗಿ ನಿನಗಿರುವಂತ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಮಾರಿ ಬಡವರಿಗೆ ಕೊಡು, ನನ್ನನ್ನು ಹಿಂಬಾಲಿಸು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. You are rich here, you will be rich in heaven also, but just follow me. ನೀನು ಭೂಲೋಕದಲ್ಲಿ ಐಶ್ವರ್ಯವಂತನಾಗಿದ್ದೀಯಾ, ಪರಲೋಕದಲ್ಲಿಯೂ ಐಶ್ವರ್ಯವಂತನಾಗಿರ್ತೀಯ, ಆದ್ರೆ ನೀನು ನನ್ನನ್ನು ಹಿಂಬಾಲಿಸು. Follow me. ನನ್ನನ್ನು ಹಿಂಬಾಲಿಸು. Jesus is giving him the open invitation, follow me. ಯೇಸು ಸ್ವಾಮಿ ಆತನಿಗೆ ಆಮಂತ್ರಿಸ್ತಾ ಇದ್ದಾನೆ ನೇರವಾಗಿ, ನನ್ನನ್ನ ಹಿಂಬಾಲಿಸು. If you follow me, you will have eternal life. ನೀನು ನನ್ನನ್ನು ಹಿಂಬಾಲಿಸಿದ ಪಕ್ಷದಲ್ಲಿ ನಿನಗೆ ನಿತ್ಯ ಜೀವ ದೊರೆಯುತ್ತದೆ. The authority and the owner of heaven or the eternal life is only Jesus.
ಈ ಒಂದು ಪರಲೋಕದ ಮತ್ತು ನಿತ್ಯ ಜೀವದ ಅಧಿಕಾರವನ್ನು ಹೊಂದಿರುವಂಥದ್ದು ಯೇಸು ಸ್ವಾಮಿ ಮಾತ್ರ. And 1 to 1, it's like 2 by 2, he is talking to him. Nobody is there to distract him. Nobody is there to disturb him. Jesus is directly telling, you just follow me and you will have eternal life. ಯಾರು ಸಹ ಅಲ್ಲಿ ಇಲ್ಲ, ಅವರೊಟ್ಟಿಗೆ ಮಧ್ಯದಲ್ಲಿ ಬಂದು ಸಮಸ್ಯೆಯನ್ನು ಮಾಡುವುದಕ್ಕಾಗಿ ಇಬ್ಬರೇ ಇದ್ದಾರೆ. ಒಬ್ಬರಿಗೆ ಎದುರುಗಡೆ ಇನ್ನೊಬ್ಬರು ನಿಂತು ಯೇಸು ಸ್ವಾಮಿ ನೇರವಾಗಿ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ, ನೀನು ಬಂದು ನನ್ನನ್ನು ಹಿಂಬಾಲಿಸು. Verse 22. 22ನೇ ವಚನ, And it says, ಅದು ಈ ರೀತಿಯಾಗಿ ಹೇಳ್ತದೆ, at this the man's face fell. He went away sad because he had great wealth. ಆದರೆ ಅವನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. What do we see here? ಏನು ಇಲ್ಲಿ ಕಾಣ್ತಾ ಇದ್ದೇವೆ ನಾವು? Many of us, we want to do good things. ಅನೇಕರು ನಾವು ಒಳ್ಳೆಯ ಸಂಗತಿಗಳನ್ನು ಮಾಡ್ಬೇಕನ್ನುವಂಥದ್ದಿದೆ. Many of us, we want to do good things, ಅನೇಕ ಒಳ್ಳೆಯ ಸಂಗತಿಗಳನ್ನು ಮಾಡ್ಬೇಕನ್ನುವಂಥ ಬಯಕೆ ನಮ್ಮ ಕಡೆ ಇದೆ. but not following Jesus. ಆದ್ರೆ ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ಮನಸ್ಸಿಲ್ಲ. Not following Jesus. ಆದ್ರೆ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿಲ್ಲ. Jesus is straight, directly he is pointing at him that you need to follow me to have eternal life. ಅಲ್ಲಿ ಯೇಸು ಸ್ವಾಮಿ ನೇರವಾಗಿ ಆತನ ಕಡೆ ಮುಖ ನೋಡಿ ಹೇಳ್ತಾ ಇದ್ದಾನೆ, ನಿನಗೆ ನಿತ್ಯ ಜೀವ ಬೇಕಾಗಿದ್ದಲ್ಲಿ ನನ್ನನ್ನು ನೀನು ಹಿಂಬಾಲಿಸು. This rich young ruler, ಆದ್ರೆ ಈ ಒಂದು ಐಶ್ವರ್ಯ ಉಳ್ಳವನಾಗಿರುವಂತ ಯೌನಸ್ಥನು, verse 22 it says, 22 ಹೇಳ್ತದೆ, he went away sad. ಆತನು ದುಃಖದಿಂದ ಹೊರಟು ಹೋದನು. Follow Jesus or sadness will follow you. ಯೇಸುವನ್ನ ಹಿಂಬಾಲಿಸು, ಇಲ್ಲದಿದ್ದರೆ ದುಃಖವು ನಿನ್ನನ್ನು ಹಿಂಬಾಲಿಸ್ತದೆ. Follow Jesus or sadness will follow you. ಯೇಸುವನ್ನ ನೀನು ಹಿಂಬಾಲಿಸು, ಇಲ್ಲದಿದ್ದರೆ ದುಃಖವು ನಿನ್ನನ್ನು We ಹಿಂಬಾಲಿಸ್ತದೆ. are seeing here scripture says that ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಭಾಗ ಹೇಳ್ತಾ ಇದೆ, whatever he was having, either treasure or wealth or whatever he was having, but he decided not to follow Jesus. ಆತನ ಕಡೆ ಹಣ ಇತ್ತು, ಆಸ್ತಿ ಇತ್ತು, ಎಲ್ಲ ಇತ್ತು, ಏನೇ ಇದ್ರೂ ಸಹ ಆತನಿಗೆ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ What ಆಗಲಿಲ್ಲ. must I do to inherit the eternal life? ನಿತ್ಯ ಜೀವವನ್ನ ಪಡೆದುಕೊಳ್ಳುವುದಕ್ಕಾಗಿ ನಾನು ಏನ್ ಮಾಡಬೇಕು? Follow me. ನನ್ನನ್ನು ಹಿಂಬಾಲಿಸು. Jesus' answer was follow me. ಯೇಸುವಿನ ಉತ್ತರ, ನನ್ನನ್ನು ಹಿಂಬಾಲಿಸು. Dear friends, you will say that, yes sister, yes pastor, you are telling me follow me. How to follow Jesus? ಓ ಹೌದು ಸಿಸ್ಟರ್, ನೀವು ಹೇಳ್ತಾ ಇದ್ದೀರಿ ಹೇಗೆ ಯೇಸುವನ್ನು ಹಿಂಬಾಲಿಸು ಅಂತೆ, ಅಂದ್ರೆ ನಾವು ಹೇಗೆ ಹಿಂಬಾಲಿಸಬೇಕು? In Old Testament, 10 commandments were given which this young ruler was able to follow. ಹಳೆ ಒಡಂಬಡಿಕೆಯಲ್ಲಿ 10 ಈ ದಶಾಜ್ಞೆಯನ್ನ ಕೊಡಲ್ಪಟ್ಟಿದೆ. ಅಲ್ಲಿ ಈ ಯೌನಸ್ಥನು ಅದನ್ನು ಹಿಂಬಾಲಿಸ್ತಾ ಇದ್ದನು. But in book of Mark chapter 12 verses 30 and 31, ಇಲ್ಲಿ ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 31, 32, yes, in the 30 and 31, 30, 31ನೇ ವಚನದಲ್ಲಿ ನಾವು ನೋಡ್ತೇವೆ. ಮಾರ್ಕ 12, 30, 31 ಈ ರೀತಿಯಾಗಿ ಹೇಳ್ತದೆ, ದೇವರಾಗಿರುವ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದೇ ಮೊದಲನೇ ಆಜ್ಞೆ. ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕೆಂಬುದು ಎರಡನೇ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು. Old Testament had 10 commandments. ಹಳೆಯ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳಿದ್ದವು. But in New Testament it became only 2 commandments. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಇವು ಕೇವಲ 2 ಆಜ್ಞೆಗಳಲ್ಲಿ ಇವು ಎಲ್ಲ ಅಡಗಿವೆ. We got limited in 2 commandments. ನಾವು 2 ಆಜ್ಞೆಯಲ್ಲಿ ಇರುವಂತದ್ದು. In 10 commandments both the hands were involved, but in 2 commandments, in 10 commandments all the 10 fingers are involved, but in 2 commandments both the hands are involved. ಇಲ್ಲಿ ನಾವು ಗಮನಿಸ್ತೇವೆ, 10 ದಶಾಜ್ಞೆಗಳನ್ನ ನಾವು ಗಮನಿಸುವಾಗ ಪೂರ್ತಿ ನಮ್ಮ 10 ಬರಳುಗಳು ಸಹ ಕಾಣಿಸಲ್ಪಡ್ತದೆ, ಕಾರ್ಯನಿರ್ವಹಿಸ್ತದೆ. ಆದ್ರೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ಬರುವಾಗ 2 ಕೈಗಳು ಆಗುವಷ್ಟರ ಮಟ್ಟಿಗಿರುವಂತ ಆಜ್ಞೆಯಲ್ಲಿ ಇದಿದೆ. Love him. ಆತನನ್ನ ಪ್ರೀತಿಸು. Love him. ಆತನನ್ನ ಪ್ರೀತಿಸು. Love him. ಆತನನ್ನ ಪ್ರೀತಿಸು. Love your neighbor. ಅದರಂತೆ ನಿನ್ನ ಸಹೋದರನನ್ನು ಪ್ರೀತಿಸು. This 30 days time, 16th August, from back, if I take 16th July to 16th August, really God was enabling us to know that what is God's love towards him and what is God's love towards our neighbor. ಈ ಒಂದು ತಿಂಗಳು
ಕಳೆದ ಜುಲೈ 15ರಿಂದ ಈ ಆಗಸ್ಟ್ 16ರವರೆಗೂ ಈ ದೇವರ ಪ್ರೀತಿ ಅಂದರೆ ಏನು ಮತ್ತು ಅದರಂತೆ ಸಹೋದರನನ್ನು ಪ್ರೀತಿಸುವಂಥದ್ದು ಅಂದರೆ ಏನು ಅನ್ನೋದನ್ನ ನಾವು ಕಲಿತೆವು. We were quarantined. ನಾವು ಸಂಪೂರ್ಣವಾಗಿ ಕ್ವಾರಂಟೈನ್ ಒಳಗಡೆ ಇದ್ದೇವೆ. Whole 5 of us, 3 daughters and 2 of us, and one of the believer of the church who was there with us, she also got corona because of us. And 6 of us, we are sealed in the house. ನಾನು ಪಾಸ್ಟರ್, ಅದರ ನಂತರ 3 ಮಂದಿ ಮಕ್ಕಳು, ಅದರೊಟ್ಟಿಗೆ ಸಭೆಯಲ್ಲಿರುವಂಥ ಒಬ್ಬ ಸಹೋದರಿ ನಮ್ಮೊಟ್ಟಿಗಿರುವಂಥವ್ರು, ಅವರು ಸಹ ನಮ್ಮೊಟ್ಟಿಗಿದ್ದರು. ನಾವು 6 ಜನ ಸಹ ಸಂಪೂರ್ಣವಾಗಿ ಕ್ವಾರಂಟೈನ್ ಆಗಿದ್ದೇವೆ, ಮನೆಯಲ್ಲಿದ್ದೇವೆ. Now it is not only 10 days, 17 days of quarantine, and I did not know we will become quarantined, and so many things were there which were supposed to be brought at home. Marketing had to be done, medicine had to be brought, lot of things were there which had to be done from outside. ನಾವು ಕೇವಲ ಕ್ವಾರಂಟೈನ್ ಆಗಿ ಮನೆಯಲ್ಲಿದ್ದೇವೆ ಅಂತಂತ ಹೇಳಿದರೆ ಸಾಕಾಗೋದಿಲ್ಲ. ಯಾಕಂತಂದರೆ ನಮಗೆ ಮನೆಯಲ್ಲಿರುವಂಥ ಅನೇಕ ಅವಶ್ಯಕತೆವಾಗಿರುವಂಥ ಸಂಗತಿಗಳ ಅವಶ್ಯಕತೆ ಇತ್ತು. ಅವುಗಳನ್ನು ಹೊರಗಡೆಯಿಂದ ತಂದು ಕೊಡಬೇಕಾಗಿರುವಂಥ ಪರಿಸ್ಥಿತಿಯು ನಮಗೆ ತೆಗೆದುಕೊಳ್ಳಬೇಕಾಗಿರುವಂಥ ಸ್ಥಿತಿನೂ ಇತ್ತು. But many of the church believers, those who volunteered themselves, that when we put that hedge was put around our house and we put a chair outside, and there people used to come and drop things. What medicine I needed, they used to drop. What vegetable, whatever we needed, they used to come and drop there. ನಮ್ಮ ಮನೆಯ ಮುಂದ್ಗಡೆ ಒಂದು ಕಂಬದಂತೆ ಹಾಕಿರುವಂಥ ಬೇಲಿಯಂತೆ ಅವ್ರು ಇಟ್ಟಿದ್ರು. ಅಲ್ಲಿ ಒಂದು ನಮ್ಮ ಚೇರನ್ನು ನಾವು ಇಟ್ಟಿದ್ದೆವು. ನಮಗೆ ಅವಶ್ಯಕವಾಗಿರುವಂಥದ್ದು, ಅದನ್ನು ಮೆಡಿಸಿನ್ ಇರ್ಬೋದು ಅಥವಾ ನಮಗೆ ಯಾವುದೇ ರೀತಿಯಾಗಿರುವಂಥ ತರಕಾರಿ ಬೇಕಾಗಿರ್ಬೋದು, ಯಾವುದೇ ಸಂಗತಿಗಳು ಬೇಕಾಗಿದ್ದಲ್ಲಿ ಅವ್ರಿಗೆ ನಾವು ಹೇಳುವಾಗ ಅವರು ತೆಗೆದುಕೊಂಡು ಬಂದು ಆ ಚೇರ್ನಲ್ಲಿ ಇಟ್ಟು ಹೋಗ್ತಾ ಇದ್ರು. Sometimes it is easy to love people without loving God. ಇದು ಕೆಲವೊಂದು ಸಾರಿ ಸರಳ, ದೇವರನ್ನ ಪ್ರೀತಿಸಲಾರದೆ ವ್ಯಕ್ತಿ ಜನರನ್ನ ಪ್ರೀತಿಸುವಂಥದ್ದು. That is called handwork, not heart work, but it is handwork which just works with our hand and just okay, do these things, do these things, do these things. ಈ ಸಂಗತಿಗಳನ್ನ ನಾವು ಹೇಳುವಾಗ ಇದಕ್ಕೆ ಏನಂತಾರಂದ್ರೆ, ಇದರಲ್ಲಿ ಹೃದಯ ಇರುವುದಿಲ್ರಿ, ಕೇವಲ ಕೈ ಕೆಲಸ ಮಾತ್ರ. ಏನು ಅವ್ರು ಹೇಳಿದಾರಲ್ಲ ಅದಕ್ಕೆ ಕೆಲಸ ಮಾಡಿ ಮುಗಿಸ್ಬೇಕು. ಹೃದಯಪೂರ್ವಕ ಅಲ್ಲ, ಪ್ರೀತಿ ನಿಂತರೂ ಅಲ್ಲ ಅದು. I'm not telling those who helped us they were doing the handwork, but I'm just telling that this young ruler who was doing the things, it was like he was doing many things, but there was no Jesus in his life. ಆದರೆ ನೀವು ಸಹಾಯ ಮಾಡಿದವರಲ್ಲಿ ಈ ರೀತಿ ಆಗಿದ್ದರು ಅಂತಂತ ಹೇಳ್ತಾ ಇರುವಂಥ ಮಾತನ್ನು ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಈ ಯವನಸ್ಥನು, ಐಶ್ವರ್ಯವುಳ್ಳಂಥ ಯವನಸ್ಥನು ಅನೇಕ ಒಳ್ಳೆಯ ಸಂಗತಿಗಳನ್ನು ಮಾಡ್ತಾ ಇದ್ದಾನೆ, ಆದರೆ ಒಳ್ಳೆಯ ಕೃತ್ಯಗಳನ್ನು ಮಾಡ್ತಾ ಇದ್ದಾನೆ, ಆದರೆ ಹೃದಯದಲ್ಲಿ ಯೇಸು ಇಲ್ಲ. Loving people can be easy, but it can be very, very drastic and destructive also if there is no God in our heart. ಜನರನ್ನ, ವ್ಯಕ್ತಿಗಳನ್ನ ಪ್ರೀತಿಸುವಂಥದ್ದು ಒಂದು ರೀತಿಯಲ್ಲಿ ನಾವು ಮಾಡುವಾಗ, ಆದರೆ ಯೇಸು ನಮ್ಮ ಹೃದಯದಲ್ಲಿ ಇಲ್ಲದೆ ನಾವು ಆ ರೀತಿಯಾಗಿ ಪ್ರೀತಿಸುವಾಗ ಅದು ತಪ್ಪು ರೀತಿಯಾದಂಥ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ. Loving him is very important. ಆತನನ್ನ, ಯೇಸುವನ್ನ ಪ್ರೀತಿಸುವಂಥದ್ದು ಬಹಳ ಮುಖ್ಯ. Coming to him daily, ಪ್ರತಿದಿನ ಯೇಸುವಿನ ಕಡೆ ಬರುವುದು, talking to him daily, ಪ್ರತಿದಿನ ಆ ಯೇಸುವಿನೊಟ್ಟಿಗೆ ಮಾತನಾಡುವುದು, praying to him, ಆ ಯೇಸುವಿನೊಟ್ಟಿಗೆ ಪ್ರಾರ್ಥಿಸುವುದು, ಆತನಿಗೆ reading his word, ಆತನ ವಾಕ್ಯ ಮಾತುಗಳನ್ನ ಓದುವಂಥದ್ದು, doing his word, ಆತನ ಮಾತು ಹೇಳಿರುವಂತ ಮಾತುಗಳಂತೆ ವಿಧೇಯರಾಗಿ ನಡೆಯುವುದು, being in the secret place where nobody is there but only he and me, ಬಹಳ ರಹಸ್ಯವಾದ ಸ್ಥಳದಲ್ಲಿ ಆತನು ನಾನು ಮಾತ್ರ ಇರುವಂತ ಸ್ಥಳದಲ್ಲಿ ಇದ್ದು ಆತನೊಟ್ಟಿಗೆ ಸಂಬಂಧ ಸಮಯ ಕಳೆಯುವುದು. when we were going through the quarantine, ಈ ರೀತಿಯಾಗಿರುವಂತ ಕ್ವಾರಂಟೈನ್ ನಲ್ಲಿ ನಾವು ಇರುವಂತ ಸಂದರ್ಭದಲ್ಲಿ, and Amma was there in ventilator in the hospital, ನಲ್ಲಿ ಅಮ್ಮ ಅವರು ವೆಂಟಿಲೇಟರ್ ನಲ್ಲಿ ಇದ್ದರು ಆ ಸಂದರ್ಭದಲ್ಲಿ. and when we were kind of going through the breathlessness or different kind of the challenges, ನಾವು ಅನೇಕ ರೀತಿಯಾಗಿರುವಂತ ಉಸಿರಾಟದ ಸಮಸ್ಯೆ, ಅಷ್ಟು ಮಾತ್ರವಲ್ಲದೆ ಬೇರೆ ಬೇರೆ ದೈಹಿಕವಾಗಿರುವಂತ ಬಲಹೀನತೆಗಳು ನಮ್ಮಲ್ಲಿ ಕಾಡ್ತಾ ಇದ್ವು. although it was manageable, ಅವೆಲ್ಲವುಗಳನ್ನ ನಾವು ನಿರ್ವಹಿಸಿಕೊಂಡು ಹೋಗುವಷ್ಟರ ಮಟ್ಟಿಗೆ ಇದ್ವು. now it seems manageable, but when we were going through, it was feeling like I prayed one day that Lord, if you want to take us, don't take one by one, take all 5 of us together. ಆದರೆ ಈಗ ಅದನ್ನು ಯೋಚಿಸಿ ನೋಡಿದರೆ ಅವೆಲ್ಲ ಸರಳವಾಗಿದ್ವು ಅಂತ ನನಗೆ ಅನಿಸ್ತದೆ. ಆದರೆ ಆ ಸಂದರ್ಭದಲ್ಲಿ ಹಾದು ಹೋಗುವಾಗ ಈ ಎಲ್ಲ ರೀತಿಯ ದೈಹಿಕ ನೋವುಗಳಿರ್ಬೋದು, ಯಾತನೆಗಳಿರ್ಬೋದು, ಆ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸಿದೆ, ಭಯ ಉಂಟಾಗ್ತಾ ಇತ್ತು, ಪ್ರಾರ್ಥಿಸಿದೆ. ಏನಂತಂದರೆ, ಸ್ವಾಮಿ ನಮ್ಮನ್ನು ತೆಗೆದುಕೊಳ್ಬೇಕಾಗಿದ್ದಲ್ಲಿ ನೀನು ನಮ್ಮನ್ನು ತೆಗೆದುಕೊಳ್ಬೇಕಾಗಿದ್ದಲ್ಲಿ, ಆದರೆ ಒಬ್ಬೊಬ್ಬರನ್ನಲ್ಲ ನಮ್ಮೆಲ್ಲರನ್ನ ನೀನು ತೆಗೆದುಕೊಂಡು ನಿನ್ನ ಬಳಿ ಅಂತ ನಾನು ಪ್ರಾರ್ಥಿಸಿದೆ. I was talking to God. ನಾನು ದೇವರೊಟ್ಟಿಗೆ ಮಾತನಾಡ್ತಾ ಇದ್ದೆ.
what all I was feeling, I was telling God. ನನ್ನ ಕಡೆ ಹೃದಯದಲ್ಲಿ ಏನೇನು ಭಾವನೆಗಳು ಬರ್ತಾ ಇದ್ವು, ಹೇಳ್ಬೇಕು ಅನ್ನಿಸ್ತಾ ಇತ್ತು, ದೇವರಿಗೆ ನಾನು ಹೇಳ್ತಾ ಇದ್ದೆ. Amma's ventilator news used to come, and that was another concern, that she will make it or not. And then all the worldwide fear which is there about corona, that was making me feel like this. ಅಮ್ಮ ಅವರ ಸುದ್ದಿ, ಈ ಒಂದು ವೆಂಟಿಲೇಟರ್ನಲ್ಲಿದ್ದಾರೆ, ಅವ್ರ ಸುದ್ದಿ ಏನಾಗ್ತದೋ ಏನಿಲ್ಲ ಅನ್ನುವಂಥ ಒಂದು ವಿಚಾರ ಇಡೀ ವಿಶ್ವವ್ಯಾಪಿಯಲ್ಲಿ ಎಲ್ಲ ನೋಡುವಾಗ, ಈ ಕೊರೋನಾ ನಿಮಿತ್ತ ಆಗಿರುವಂಥ ಸಮಸ್ಯೆ, ಅದು ಒಂದು ಭಯ ಸುದ್ದಿ ಎಲ್ಲ ಕೇಳುವಾಗ It used to feel that today we made it. Is it possible that tomorrow we can see? ಈ ದಿನ ನಾವು ಹೇಗೋ ಮಾಡಿ ಜಯಿಸಿ ಬಂದೆವು, ಆದ್ರೆ ನಾಳೆನೂ ಸಿಹ ದಿನ ನಾವು ಜಯಿಸಿ ಹೊರಬರ್ತೇವಾ ಅನ್ನುವಂಥ ಪ್ರಶ್ನೆ. But ಆದ್ರೆ whenever it was non-stop, constant talk with God, whatever I was working, running around, doing things inside the house, but then all the time talking to God. ಆದ್ರೆ ಇವೆಲ್ಲ ಸಂಗತಿಗಳು ನಡೀತಾ ಇದೆ, ಮನೆಯಲ್ಲಿ ಎಲ್ಲಾ ರೀತಿ ಕೆಲಸ ಕಾರ್ಯಗಳನ್ನ ನಾನು ಮಾಡ್ತಾ ಇದ್ದೇನೆ. ಇಂಥ ಮಧ್ಯದಲ್ಲಿ ನಾನು ಯಾವಾಗ್ಲೂ ನಿರಂತರವೂ ದೇವರೊಟ್ಟಿಗೆ ಮಾತನಾಡ್ತಾನೆ ಇದ್ದೆ. God loves that. ದೇವರು ಅದನ್ನು ಪ್ರೀತಿಸ್ತಾನೆ. Jesus loves when his children come to him and express their hearts, their concern, their pain, their struggles. ಯಾವಾಗ ಯೇಸು ಸ್ವಾಮಿ ಕಡೆ ಬಂದು ಜನರು ತಮ್ಮ ನೋವನ್ನ, ದುಃಖವನ್ನ, ತಮ್ಮ ಹೃದಯದಲ್ಲಿ ಏನು ಯಾತನೆ ಆಗ್ತಾ ಇದೆ ಅಂತನ್ನ ತೋಡಿಕೊಳ್ಳುವಾಗ, ಹೇಳುವಾಗ ಯೇಸು ಸ್ವಾಮಿ ಪ್ರೀತಿಸ್ತಾನೆ. One of the pastor, he was sharing ಒಬ್ಬ ಪಾಸ್ಟರ್ ಅವರು ಈ ರೀತಿಯಾಗಿ ಹೇಳ್ತಾ ಇದ್ರು, ಹಂಚ್ತಾ ಇದ್ರು, that morning prayer, afternoon prayer, evening prayer, so many times praying, I felt like bored with prayer. ನಾನು ಅವರು ಹೇಳ್ತಾ ಇದ್ರು, ಮುಂಜಾನೆ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ರಾತ್ರಿ ಪ್ರಾರ್ಥನೆ ಬಹಳ ಪ್ರಾರ್ಥನೆ ಮಾಡಿ ನನಗೆ ಬಹಳ ಬೇಸರ ಉಂಟಾಗಿದೆ. I feel more easier to work for the Lord than to come to the Lord. ಆದ್ರೆ ನನಗೆ ಅನ್ನಿಸ್ತಾ ಇದೆ, ದೇವರಿಗೋಸ್ಕರ ಕೆಲಸ ಮಾಡುವುದು ಸುಲಭ, ಆದ್ರೆ ದೇವರೊಟ್ಟಿಗೆ ಕಲಿಯುವುದು ಕಠಿಣ ಅಂತ ಅನ್ನಿಸ್ತಾ ಇದೆ. And one fine day he told to God that, God, I feel so boring coming to you and praying and all like that. I feel means like it's better for me that do something else than come to you and spend time with you. ಸ್ವಾಮಿ, ಅವರು ಹೇಳಿದ್ರು ಒಂದು ದಿನ, ದೇವ್ರೆ, ನಾನು ಈ ರೀತಿಯಾಗಿ ಪ್ರತಿ ಸಾರಿ ನಿನ್ನ ಬಳಿ ಬಂದು ಪ್ರಾರ್ಥಿಸಿ ನಿನ್ನ ಒಟ್ಟಿಗೆ ಸಮಯ ಕಳೆಯುವುದಕ್ಕಿಂತ ನಾನು ಹೊರಗಡೆ ಹೋಗಿ ಕೆಲಸ ಮಾಡಿ ಅಥವಾ ಸೇವೆ ಮಾಡುವುದು ನನಗೆ ಸುಲಭ ಅನ್ನಿಸ್ತದೆ, ನನಗೆ ಬಹಳ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರು. And you know that what God answered him? ನಿಮಗೆ ಗೊತ್ತಾ ದೇವರು ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಉತ್ತರ ಕೊಟ್ಟನಂತ? You think that you come in my presence ನೀನು ಯೋಚಿಸ್ತೀಯ ನೀನು ನನ್ನ ಸಾನ್ನಿಧ್ಯಕ್ಕೆ ಬಂದಿದ್ದಿ ಅಂತ ಹೇಳಿ, and you are doing a big favor, ನನಗೆ ಬಹಳ ದೊಡ್ಡ ಉಪಕಾರ ಮಾಡ್ತಾ ಇದ್ದೀಯ ಅಂತ ಹೇಳಿ, you are loving me, ನೀನು ನನ್ನ ಪ್ರೀತಿಸ್ತಾ ಇದ್ದಿ, by coming in my presence you are loving me, ನೀನು ನನ್ನ ಸಾನ್ನಿಧ್ಯಕ್ಕೆ ಬರೋದ್ರ ಮೂಲಕ ನೀನು ನನ್ನನ್ನು ಪ್ರೀತಿಸ್ತಿ ಅಂತ ತೋರಿಸ್ಕೊಡ್ತಾ ಇದೆಯೋ, you want to indicate that you are coming in my presence and you are really loving me. ನನ್ನ ಸಾನ್ನಿಧ್ಯಕ್ಕೆ ಬಂದು ನಿಜವಾದ ಪ್ರೀತಿಯಿಂದ ನನ್ನ ಪ್ರೀತಿಸ್ತಾ ಇದ್ದೇನಂತ ತೋರಿಸ್ಕೊಡ್ತಾ ಇದೆಯಾ? Even if you don't want to say anything, don't talk anything, don't want to do anything, just come, my son or my daughter, and just come and be in my presence. ನೀನು ಏನು ಹೇಳುವುದು ಬೇಡ, ಏನು ಮಾಡುವುದು ಬೇಡ, ಏನು ಬೇಡ, ಕೇವಲ ನನ್ನ ಸಾನ್ನಿಧ್ಯಕ್ಕೆ ನೀನು ನನ್ನ ಮಗನೇ ಮಗಳೇ ಬಾ ಮಾತ್ರ. If you just come and be there, I just want you to be in my presence. I like that. Whether you like me or not, I don't know, but I like you coming in my presence. ನೀನು ನನ್ನನ್ನ ಇಷ್ಟಪಡ್ತೀಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀನು ನನ್ನ ಸಾನ್ನಿಧ್ಯಕ್ಕೆ ಬಂದು ಏನು ಮಾಡುವುದು ಬೇಡ, ಸುಮ್ಮನಾಗಿ ನೀನಿದ್ರೂ ಸಹ ನಾನು ಅದನ್ನ ಇಷ್ಟವುಳ್ಳವನಾಗಿದ್ದೇನೆ, ಅದನ್ನ ಪ್ರೀತಿಸ್ತೇನೆ. I love you, my son. I love you, my daughter, when you come in my presence. ನಾನು ಮಗನೇ, ನಾನು ನಿನ್ನನ್ನ ಪ್ರೀತಿಸ್ತೇನೆ ನೀನು ನನ್ನ ಸಾನ್ನಿಧ್ಯಕ್ಕೆ ಬರುವಾಗ. For you to love me did not cost you anything, but for me to love you, my life has been costed, my son. ನೀನು ನನ್ನನ್ನು ಪ್ರೀತಿಸುವುದಕ್ಕಾಗಿ ನಿನಗೆ ಯಾವುದೇ ಕ್ರಯವನ್ನು ಕಟ್ಟಲ್ಪಡುವಂತ ಅವಶ್ಯಕತೆ ಇಲ್ಲ, ಆದರೆ ನಾನು ನಿನ್ನನ್ನು ಪ್ರೀತಿಸುವುದಕ್ಕಾಗಿ ನನ್ನ ಜೀವವನ್ನೇ ಕ್ರಯವಾಗಿ ಕೊಟ್ಟಿದ್ದೇನೆ. I have loved you so much. I have loved you so much that I have given my life for you, and I want you to be in my presence, dear son. ನಾನು ನಿನ್ನನ್ನು ಇಷ್ಟರ ಮಟ್ಟಾಗಿ ಪ್ರೀತಿಸ್ತೇನೆ ಅಂತಂದ್ರೆ ನನ್ನ ಜೀವವನ್ನೇ ನಿನಗೆ ಒದಗಿಸಿ ಕೊಡುವುದ್ರ ಮೂಲಕ ನಾನು ನಿನ್ನನ್ನು ಪ್ರೀತಿಸ್ತೇನೆ.
And that's what God's love is. ಅದೇ ದೇವರ ಪ್ರೀತಿಯಾಗಿದೆ ಪ್ರಿಯರೇ. God loves us so much. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾನೆ. He has not loved us just simply that I love you, he said, and he did it, but it has costed his life. ಕೇವಲ ಹೇಳಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಬಿಟ್ಟು ಬಿಡುವಂತ ಸಾಮಾನ್ಯ ಮಾತಿನ ಪ್ರೀತಿ ಅಲ್ಲ, ಆದ್ರೆ ಆ ಪ್ರೀತಿಗೆ ಕ್ರಯ ಕೊಡುವಷ್ಟು ಮಟ್ಟಿಗೆ ಕೊಡಬೇಕಾಗಿರುವಂತ ಪರಿಸ್ಥಿತಿ ಬಂತು. And even when we go through the tough time, I know that what I am talking since a month, day to day basis, one day at a time, relationship with Jesus, and he kept on communicating, he loves me. ಇದನ್ನ ನಾನು ಹೇಳ್ತಾ ಇರುವಾಗ ಇದು ನನಗೆ ನಿಖರತೆ ಇದೆ, ಸ್ಪಷ್ಟತೆ ಇದೆ. ಯಾಕಂದ್ರೆ ಆ ಪರಿಸ್ಥಿತಿಯಲ್ಲಿ ಈ 1 ತಿಂಗಳು ಹಾದು ಹೋಗುವಂತ ಸಂದರ್ಭದಲ್ಲಿ ದೇವರು ನನ್ನೊಟ್ಟಿಗೆ ಮಾತನಾಡಿದ್ದಾನೆ, ಸಂತೈಸಿದ್ದಾನೆ, ನನ್ನೊಟ್ಟಿಗಿದ್ದಾನೆ. And that's why we as a family, we are existing. ಅದಕ್ಕೋಸ್ಕರವೇ ನಾವು ಇಡೀ ಕುಟುಂಬವಾಗಿ ಈಗಲೂ ಸಹ ನಾವು ಇದ್ದೇವೆ, ಜೀವಿಸ್ತಾ ಇದ್ದೇವೆ. I know that we lost Amma, ನಮಗೆ ಗೊತ್ತು ಅಮ್ಮ ಅವರನ್ನ ನಾವು ಕಳೆದುಕೊಂಡೆವು, but she is found in the heaven. ಅವರನ್ನ ನಾವು ಪರಲೋಕದಲ್ಲಿ ನಾವು ಪಡಿತೇವೆ, ಅವರನ್ನು ನೋಡ್ತೇವೆ. But God has enabled us to overcome this phase. ಈ ರೀತಿಯಾಗಿರುವಂಥ ಪರಿಸ್ಥಿತಿಯನ್ನು ಜಯಿಸುವಂತೆ ದೇವರು ನಮಗೆ ಸಹಾಯ ಮಾಡಿದನು. And that's what I saw in Amma's life too. ಅದನ್ನೇ ನಾನು ಅಮ್ಮ ಅವರ ಜೀವನದಲ್ಲಿಯೂ ನೋಡಿದ್ದೇನೆ. As I said, that life with Christ is, if we want to have eternal life, we must follow him. ನಾವು ಕ್ರಿಸ್ತನೊಟ್ಟಿಗಿರುವಂಥ ಜೀವನ, ನಮಗೆ ನಿತ್ಯ ಜೀವ ಬೇಕಾಗಿದ್ದ ಪಕ್ಷದಲ್ಲಿ ಕ್ರಿಸ್ತನನ್ನು ನಾವು ಹಿಂಬಾಲಿಸಲೇಬೇಕು. Then only we will have the assurance of eternity. ಆವಾಗ ಮಾತ್ರ ಈ ಒಂದು ನಿತ್ಯತ್ವದ ಖಚಿತತೆ ನಮಗೆ ದೊರೆಯಲಿಕ್ಕೆ ಸಾಧ್ಯ. I just want to speak few things about Amma. ಅಮ್ಮ ಅವ್ರ ಬಗ್ಗೆ ಕೆಲವೊಂದು ಮಾತುಗಳನ್ನು ನಾನು ಹೇಳಲು ಬಯಸ್ತೇನೆ. She was my mother-in-law. ನನ್ನ ಒಂದು ಅತ್ತೆ ಅವರಾಗಿದ್ರು, But she was very good friend to me. ಆದರೂ ಕೂಡ ನನ್ನ ಒಳ್ಳೆಯ ಸ್ನೇಹಿತೆಯೂ ಸಹ ಅವರಾಗಿದ್ರು. I saw in her life ಅವರ ಜೀವನದಲ್ಲಿ ನಾನು ನೋಡಿದ್ದೇನೆ, power of prayer. ಪ್ರಾರ್ಥನೆಯ ಬಲವನ್ನು ಅವರಲ್ಲಿ ನೋಡಿದ್ದೇನೆ. See, this 5 months of time we both really spent together talking to each other. ಕಳೆದ ಈ 5 ತಿಂಗಳು ನಾವು ಒಬ್ಬರೊಟ್ಟಿಗೆ ಸಮಯವನ್ನು ಕಳೆದು ಮಾತನಾಡ್ತಾ ಸಮಯವನ್ನು ಕಳೆದಿದ್ದೇವೆ ಅನೇಕ ಸಾರಿ. 82-year-old woman. 82 ವರ್ಷದ ವಯಸ್ಸಾಗಿರುವಂತ ವೃದ್ಧ ಸ್ತ್ರೀ ಇವರು. And she says that, Bina, early morning I can't see properly, that's why I am not reading the Bible early morning, but first thing I do is I pray in tongues and receive the power of God to run through the day. ನಾನು ಪ್ರತಿ ಮುಂಜಾನೆ, ಈಗ ನನಗೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಬೈಬಲ್ ಓದಲಿಕ್ಕೆ ನನಗೆ ಆಗ್ತಾ ಇಲ್ಲ ಬಿನ, ಅದಕ್ಕೋಸ್ಕರ ನಾನು ಮುಂಜಾನೆ ಎದ್ದ ನಂತರ ನಾನು ಮೊದಲು ಅನ್ಯ ಭಾಷೆಗಳಲ್ಲಿ ಮಾತನಾಡಿ ದೇವರ ಆತ್ಮನ ಬಲವನ್ನು ಹೊಂದಿ ಆ ದಿನವನ್ನು ಕಳೆಯುವುದಕ್ಕಾಗಿ ಶಕ್ತಿಯನ್ನು ಹೊಂದುತ್ತೇನೆ. I used to see her that throughout the day, whenever she will get time, one pencil will be there in big Bible, she will keep opening and she will be reading the Bible. ಪ್ರತಿ ಸಾರಿ ಅವರನ್ನು ನಾನು ನೋಡುವಾಗ ಅವರ ಕೈ ಕಡೆಯಲ್ಲಿ ಒಂದು ದೊಡ್ಡ ಬೈಬಲ್ ಇರ್ತಿತ್ತು, ಅದರಲ್ಲಿ ಒಂದು ಪೆನ್ಸಿಲ್ ಇರ್ತಿತ್ತು. ಪ್ರತಿ ಸಾರಿ ಅದನ್ನು ಅವರು ಓದ್ತಾನೆ ಅದರಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಿದ್ರು. She knew the value of prayer. ಪ್ರಾರ್ಥನೆಯ ಒಂದು ಪ್ರಾಮುಖ್ಯತೆ, ಅದರ ಕಿಮ್ಮತ್ತು ಎಷ್ಟು ಅನ್ನೋದನ್ನು ಅವರು ತಿಳಿದಿದ್ರು. Without prayer she will not do anything. ಪ್ರಾರ್ಥನೆ ಇಲ್ಲದೆ ಅವರು ಏನು ಮಾಡ್ತಾ ಇದ್ದಿದ್ದಿಲ್ಲ. When she is going out from home, just nearby, even to buy the vegetables, if she is going, she will pray first and then go out. ಅವರು ಹೊರಗಡೆ ಎಲ್ಲೇ ಹೋಗ್ಬೇಕಾಗಿದ್ರು ಸಹ ಪ್ರಾರ್ಥಿಸ್ತಾ ಇದ್ರು. ಈಗ ಒಂದು ನಾವು ಕಾಯಿ ಪಲ್ಯ ಇರ್ಬೋದು ಅಥವಾ ಯಾವುದೇ ರೀತಿಯ ಸಂಗತಿಯನ್ನು ತೆಗೆದುಕೊಂಡು ಬರ್ಲಿಕ್ಕೆ ಹೊರಗೆ ಹೋದ್ರು ಸಹ ಅವರು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ರು. After coming back again she will pray. ಅವರು ಹೋಗಿ ಬಂದ ನಂತರ ತಿರುಗಿ ಪ್ರಾರ್ಥಿಸ್ತಾ ಇದ್ರು. She knew the mission of prayer. ಪ್ರಾರ್ಥನೆಯ ಒಂದು ಸೇವೆ, ಆ ಗುರಿ ಏನನ್ನುವುದು ಅವ್ರಿಗೆ ಗೊತ್ತಿತ್ತು. Praying people will never hesitate going. ಪ್ರಾರ್ಥಿಸುವಂತ ಜನರು ಹೊರಗಡೆ ಹೋಗುವುದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ, ಅವ್ರು ಮುಂದೆ ಹೋಗ್ತಾರೆ. Those who are anointed with the power of the Holy Spirit and praying to God day to day basis, they will never stop going. ಯಾರು ಯಾವಾಗಲೂ ಪ್ರತಿದಿನ ಪ್ರಾರ್ಥಿಸ್ತಾ ದೇವರಾತ್ಮನ ಬಲವನ್ನು ಹೊಂದಿದಂತ ಜನರು ಇರ್ತಾರೋ ಅವರು ಪ್ರತಿದಿನ ಅವರು ಹೋಗ್ತಾನೆ ಇರ್ತಾರೆ, ಕಾರ್ಯ ಮಾಡ್ತಾನೆ ಇರ್ತಾರೆ. She has gone in the different areas by auto, and whomever we see, she says that I have prayed for this person, I have blessed this person. Such a joy to have such mother. ಅವರು ನಮ್ಮ ಈ ಒಂದು ಪಟ್ಟಣದ ಪ್ರತಿಯೊಂದು ಪ್ರಾಂತ್ಯಗಳಲ್ಲಿ ಆಟೋಗಳ ಮೂಲಕವಾಗಿ ಹೋಗಿ ಪ್ರತಿಯೊಂದು ಮನೆಗಳಲ್ಲಿ ಪ್ರಾರ್ಥಿಸಿರುವಂಥವ್ರು. ಪ್ರತಿ ಸಾರಿ ಅವ್ರು ಹೇಳ್ತಾ ಇದ್ರು, ಇವ್ರಿಗೋಸ್ಕರ ನಾನು ಪ್ರಾರ್ಥಿಸಿದ್ದೇನು, ಇವ್ರಿಗೋಸ್ಕರ ನಾನು ಆಶೀರ್ವದಿಸಿದ್ದೇನೆ, ಈ ರೀತಿಯಾಗಿರುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು.
and she knew the effect of prayer. ಪ್ರಾರ್ಥನೆ ಒಂದು ಮಾಡಿದ ನಿಮಿತ್ತದಿಂದ ಆಗುವಂತಹ ಪರಿಣಾಮ ಏನನ್ನುವುದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. She used to say that without prayer, let's not do any ministry. We will pray. And she used to see the casting out demons, praying, healing, rescuing, delivering, all these things she was able to do. ಅವರು ಪ್ರಾರ್ಥನೆ ಮಾಡ್ತಾ ಇದ್ರು, ಪ್ರಾರ್ಥನೆ ಇಲ್ಲದೆ ಏನಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿತ್ತು. ಇದರ ನಿಮಿತ್ತ ಅವರು ದೆವ್ವಗಳನ್ನು ಬಿಡಿಸುವುದಿರ್ಬೋದು, ಅನಾರೋಗ್ಯಕ್ಕೋಸ್ಕರ ಪ್ರಾರ್ಥಿಸುವುದಿರ್ಬೋದು, ಇವೆಲ್ಲ ಸಂಗತಿಗಳನ್ನು ಅವರು ಮಾಡ್ತಾ ಇದ್ರು ಪ್ರಾರ್ಥನೆ ಮೂಲಕ ಬಲ ಹೊಂದಿ. And joy of prayer she knew. ಅಷ್ಟು ಮಾತ್ರವಲ್ಲದೆ ಪ್ರಾರ್ಥನೆ ನಿಮಿತ್ತ ಸಿಗುವಂತಹ ಸಂತೋಷವು ಏನೆಂಬುದು ಅವ್ರಿಗೆ ಗೊತ್ತಿತ್ತು. And that I used to see in her face. ಅದನ್ನ ಅವರ ಮುಖದಲ್ಲಿ ನಾನು ನೋಡ್ತಾ ಇದ್ದೇನೆ. She will be going out. ಅವರು ಹೊರಗಡೆ ಹೋಗ್ತಾ ಇದ್ರು. Sometimes 11 o'clock she has gone out to pray in different locations who has called her, and then she will come back 8:30 night. ಮುಂಜಾನೆ ಕೆಲವೊಂದು ಸಾರಿ 11 ಗಂಟೆಗೆ ಬೇರೆ ಬೇರೆ ಏರಿಯಾಗಳಿಗಾಗಿ ಪ್ರಾರ್ಥಿಸಿ ಹೋಗಿ ಭೇಟಿಯಾಗಿ ಬರಲಿಕ್ಕೆ ಹೋಗ್ತಾ ಇದ್ರು. ಹೋಗಿ ಬಂದರೆ ರಾತ್ರಿ 8-8:30 ನಂತರ 8:30 ಆಗ್ತಾ ಇತ್ತು. ಅಷ್ಟರವರೆಗೂ ಅವ್ರು ಹೋಗಿ ಬರ್ತಾ ಇದ್ರು. Smilingly she will enter home. ಮನೆಗೆ ಅವ್ರು ಪ್ರವೇಶಿಸುವಾಗ ನಗು ಮುಖದಿಂದ ಅವ್ರ ಮನೆಗೆ ಪ್ರವೇಶಿಸ್ತಾ Humming ಇದ್ರು. some songs she will enter home. ಮನೆ ಒಳಗೆ ಬರ್ತಾ ಇರುವಾಗ ಹಾಡು ಹಾಡ್ತಾ ಒಳಗಡೆ ಬರ್ತಾ ಇದ್ರು. She was a lady who loved the Lord. ನಾವು ಅವರನ್ನು ಗಮನಿಸುವಾಗ ದೇವರನ್ನ ಬಹಳವಾಗಿ ಪ್ರೀತಿಸಿರುವಂತ ಸ್ತ್ರೀ ಅವರು. And she was not a person who used to get monthly salary. ಮಂತ್ಲಿ ಅವ್ರಿಗೆ ಬೇಕಾಗಿರುವಂತಹ ಸ್ಯಾಲ್ರಿ ಸಿಗುವಂತ ಸ್ತ್ರೀ ಅವರಲ್ಲ. ಅವ್ರಿಗೆ ಏನು ಯಾವುದೇ ಪೇಮೆಂಟ್ ಇರ್ತಿದ್ದಿಲ್ಲ. She was a praying woman. ಪ್ರಾರ್ಥಿಸುವ ಸ್ತ್ರೀ ಅವರು. But I noticed, ಆದ್ರೆ ನಾನು ಗಮನಿಸಿದ್ದೇನೆ, first Sunday of the church service, ಪ್ರತಿ ಭಾನುವಾರದ ಆರಾಧನೆಯಲ್ಲಿ how much money she has, even if somebody has given her some offering or just with happiness people have given, everything she will collect and she will put it in the tithe. ಅವ್ರ ಕಡೆ ಯಾವುದೇ ಕಾಣಿಕೆಯನ್ನು ಅವ್ರಿಗೆ ಕೊಡ್ಲಿ ಅಥವಾ ಏನೇ ಕೊಡ್ಲಿ, ಅವೆಲ್ಲ ಕೊಟ್ಟಿದ್ದನ್ನು ತೆಗೆದುಕೊಂಡು ಬಂದು ಕಾಣಿಕೆಯ ವಿಷಯದಲ್ಲಿ ಕಾಣಿಕೆಯನ್ನು ಹಾಕ್ತಾ ಇದ್ರು. Certain values I saw in her life. ಕೆಲವೊಂದು ಪ್ರಾಮುಖ್ಯವಾಗಿರುವಂತ ತತ್ವಗಳನ್ನ, ಸಿದ್ಧಾಂತಗಳನ್ನ ಅವ್ರ ಜೀವನದಲ್ಲಿ ನಾವು ನೋಡಿದ್ದೇನೆ. She did not like eating herself, but she liked feeding people. ತಾನೇ ಕೇವಲ ಒಬ್ಬರೇ ಕುಂತು ತಿನ್ನುವುದನ್ನ ಅವರು ಇಷ್ಟಪಡಲಿಲ್ಲ, ಆದ್ರೆ ಎಲ್ಲರಿಗೆ ಅದನ್ನು ಹಂಚುವುದನ್ನ, ಕೊಡುವುದನ್ನ ಅವರು ಇಷ್ಟಪಡ್ತಾ ಇದ್ರು. She was always ready to pray. Even in the kitchen rolling the chapati, she will lay hand and pray. ಯಾವಾಗ್ಲೂ ಅವರು ಪ್ರಾರ್ಥಿಸ್ತಾ ಇದ್ರು. ಅಡುಗೆ ಮನೆಯಲ್ಲಿರುವಾಗಲೂ ಚಪಾತಿಗಳನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿಯೂ ಸಹ ತನ್ನ ಕೈಗಳನ್ನ ಎತ್ತಿ ಬರುವಂತ ಜನರನ್ನ ಮುಟ್ಟಿ ಪ್ರಾರ್ಥಿಸ್ತಾ ಇದ್ರು. House always used to echo with because she will pray for people and then she will seal the prayer by saying that victory in the blood of Jesus, and this used to keep echoing in the house. She's sitting and praying for people, and coming and going we used to hear ಯೇಸು ರಕ್ತ ಕಿ ಜಯ, ಯೇಸು ರಕ್ತ ಕಿ ಜಯ. ಪ್ರತಿ ಸಾರಿ ಅವರು ಪ್ರಾರ್ಥಿಸುವಾಗ, ಬಂದಂತ ಜನರಿಗಾಗಿ ಪ್ರಾರ್ಥಿಸುವಾಗ ಆ ಒಂದು ಮಾತು, ಯೇಸು ಕ್ರಿಸ್ತನ, ಯೇಸು ರಕ್ತಕ್ಕೆ ಜಯ ಅನ್ನುವಂತ ಮಾತು ನಮ್ಮ ಮನೆಯಲ್ಲಿ ನಾವು ಅಡ್ಡಾಡುವಾಗ ಇರುವಾಗ ಅದು ಸಂಪೂರ್ಣವಾಗಿ ಕೇಳಿಸಲ್ಪಡ್ತಾ ಇತ್ತು ಪ್ರತಿ ಸಾರಿ. Her hand never it used to rest. ಅವರ ಒಂದು ಕೈ ಯಾವಾಗಲೂ ಸಹ ಶಾಂತವಾಗಿರುವಂಥದ್ದು, ವಿಶ್ರಾಂತಿಯನ್ನು ತೆಗೆದುಕೊಂಡಿರುವಂಥದ್ದನ್ನು ಹೆಚ್ಚಾಗಿ ಕಂಡಿಲ್ಲ. 82-year-old ಅಮ್ಮ, 82 ವರ್ಷದ ವಯಸ್ಸಾಗಿರುವಂತ ಅಮ್ಮ. She will keep cleaning the vegetables, ಆ ಒಂದು ಇರುವಂತ ತರಕಾರಿಗಳನ್ನ ಸ್ವಚ್ಛಪಡಿಸ್ತಾನೆ ಇರ್ತಾ ಇದ್ರು. ಅದನ್ನ ಕಟ್ಗಳನ್ನ ನೀಟಿಂಗ್, ಅದನ್ನ ಸರಿಪಡಿಸಿ ಅದನ್ನ ಮುರಿಯುವಂತದ್ದು, ಉಲನ್ ವರ್ಕ್, ನೀಟಿಂಗ್, ಉಲನ್ ವರ್ಕ್ ಅನ್ನ ಮಾಡುವಂತದ್ದು, ಸ್ಟಿಚಿಂಗ್, ಅದನ್ನ ಹೊಲಿಯುವಂತದ್ದು, ಮೇಕಿಂಗ್ ಆಲ್ ದಿಸ್ ಕಮ್ಯೂನಿಯನ್ ಟೇಬಲ್ಸ್, ಟೇಬಲ್ ಕ್ಲಾತ್, ಆ ಕಮ್ಯೂನಿಯನ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂತ ಆ ಟೇಬಲ್ ಕ್ಲಾತ್ ಮೇಲೆ ಬಟ್ಟೆ ಬರ್ತದಲ್ಲ ಅದನ್ನ ಹೆಣಿಯುವಂತ ಕೆಲಸ ಅವ್ರು ಮಾಡ್ತಾ ಇದ್ರು. If anybody is pregnant, she will make a sweater set for the new baby. ಯಾರಾದ್ರೂ ಬಸುರಾಗಿರುವಂತ ಒಂದು ವಿಷಯದ ಕುರಿತು ಅವ್ರಿಗೆ ತಿಳಿದು ಬಂದಲ್ಲಿ ಅವ್ರಿಗೋಸ್ಕರ ಸ್ವೆಟರ್ಗಳನ್ನ ಮಾಡಿ ಹೆಣೆದು ಕೊಡುವಂತದ್ದು. ಅಮ್ಮ had lot of qualities. ಅಮ್ಮ ಅಲ್ಲಿ ಬಹಳ ಸಂಗತಿಗಳು, ಒಳ್ಳೆಯ ವಿಷಯಗಳು ಅವರಲ್ಲಿದ್ದು. And this course of the time, like last days of her, ಅವರ ಒಂದು ಕೊನೆಯ ದಿನಗಳು ಸಮಯದಲ್ಲಿ she used to tell me daily, ಪ್ರತಿ ದಿನ ಅವರು ನನಗೆ ಹೇಳ್ತಾ ಇದ್ರು, ಬೀನಾ ಯಾರಿಗೆ ಬಿಡಕ್ಕೆ ಹೋಗ್ಬೇಡ, ಡೋಂಟ್ ಲೀವ್ ಎನಿಬಡಿ.
ಯಾರನ್ನು ಸಹ ಬಿಡ್ಲಿಕ್ಕೆ ಹೋಗ್ಬೇಡ. Anybody comes for prayer, just pray for them. ಯಾರೋ ಬರ್ಲಿ ನಿನ್ನ ಕಡೆ ಪ್ರಾರ್ಥಿಸಂತ ಹೇಳಿ ಆ ಸಂದರ್ಭದಲ್ಲಿ ಪ್ರಾರ್ಥಿಸು. They need Jesus. ಅವ್ರಿಗೆ ಯೇಸುವಿನ ಅವಶ್ಯಕತೆ ಇದೆ, They need prayer. ಅವ್ರಿಗೆ ಪ್ರಾರ್ಥನೆ ಅವಶ್ಯಕತೆ ಇದೆ. We should be available. ನಾವು ಯಾವಾಗಲೂ ಅವ್ರಿಗಾಗಿ ಲಭ್ಯವಿರಬೇಕು. That was our Amma. ಅದೇ ನಮ್ಮ ಅಮ್ಮ ಈ ರೀತಿಯಾಗಿದ್ರು. But time came ಆದ್ರೆ ಸಮಯ ಬಂತು, when I had been to admit her in the hospital. ಸಮಯ ಬಂತು ನಾವು ಅವರನ್ನು ತೆಗೆದುಕೊಂಡು ಹೋಗಿ ಹಾಸ್ಪಿಟಲ್ನಲ್ಲಿ ನಾವು ಭರ್ತಿ ಮಾಡಿದ್ವು. Last sentence what she told me. ಅಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹೇಳಿರುವಂಥ ಕೊನೆಯ ಮಾತು ನನಗೆ, Bina, I can't bear. ನಾನು ಇದನ್ನ ಇನ್ನೂ ಹೆಚ್ಚು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. I can't bear. It is very, very painful. ಇದು ಬಹಳ ಬಹಳ ನೋವು ತರುವಂತ ಪರಿಸ್ಥಿತಿ ನನ್ನಲ್ಲಿ ಆಗ್ತಾ ಇದೆ, ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಬೀನಾ. John chapter 14 verse 1 it says. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ಈ ರೀತಿಯಾಗಿ ಹೇಳ್ತದೆ, Do not let your heart not be troubled. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. Trust in God and trust in me also. ದೇವರನ್ನ ನಂಬಿರಿ, ನನ್ನನ್ನ ನಂಬಿರಿ. She was really in this age, she was struggling to cope up with this corona. ಈ ಒಂದು ಕೊರೋನಾದಿಂದ ಬಳಲ್ತಾ ಇರುವಾಗ ಇದರಿಂದ ಹೊರಬರುವುದಕ್ಕಾಗಿ ಕಷ್ಟವನ್ನು ಅವರು ಪ್ರಯಾಸವನ್ನು ಪಡ್ತಾ ಇದ್ರು. And she breathed last on 25th of July. 25ನೇ ಜುಲೈದಂದು ಕೊನೆಯ ಉಸಿರನ್ನು ಅವ್ರು ಹೇಳಿದ್ರು. House feels empty. ಮನೆ ಸಂಪೂರ್ಣವಾಗಿ ಖಾಲಿ ಖಾಲಿ ಅನ್ನಿಸ್ತಾ ಇದೆ. I feel more lonely because without her. ಅವರಿಲ್ಲದೆ ನನಗೆ ಬಹಳ ಏಕಾಂಗಿತನ ಅನ್ನುವಂಥ ರೀತಿ ಒಳಗಿದ್ದೇನೋ ಅನ್ನುವಂಥ ಅನುಭವ ಉಂಟಾಗ್ತಾ ಇದೆ. But the way her life concluded, ಆದರೆ ಅವರ ಜೀವನ ಮುಗಿದಿರುವಂಥದ್ದನ್ನು ಗಮನಿಸುವಾಗ I remember that as a family, even she was also there, pastor, me and children, and we all were in Calcutta. ಕಲ್ಕಟ್ಟಾನಲ್ಲಿ ನಾವು ಇರುವಂಥ ಸಂದರ್ಭದಲ್ಲಿ ಕುಟುಂಬವಾಗಿ ನಾನು ಮಕ್ಕಳು ಎಲ್ಲರೂ ಪಾಸ್ಟರ್ ಅವರು ಸೇರಿ ಇರುವಂಥ ಸಂದರ್ಭದಲ್ಲಿ We had gone to see the father of the missions, the Dr. William Carey, his graveyard we had gone to see. ನಾವು ಆ ಸ್ಥಳದಲ್ಲಿ ಇರುವಂಥ ಸಂದರ್ಭದಲ್ಲಿ ವಿಲಿಯಂ ಕೇರಿ ಅವರ ಒಂದು ಸಮಾಧಿ ಇರುವಂಥ ಸ್ಥಳಕ್ಕೆ ನಾವು ನೋಡಲು ಹೋಗಿದ್ದು. Who was born on 17th August, just tomorrow, 17th August 1761. ಈ ಒಂದು 17ನೇ ಆಗಸ್ಟ್ 1961ರಲ್ಲಿ ಅವರು ಜನಿಸಿರುವಂಥದ್ದು. And 239 years back he came to our country as missionary. 239 years back 239 ವರ್ಷದ ಹಿಂದೆ ಅವರು ನಮ್ಮ ಭಾರತಕ್ಕೆ ಬಂದಿದ್ರು. he came to us, our country, as a missionary and never went back to his country. ನಮ್ಮ ದೇಶಕ್ಕೆ ಒಬ್ಬ ಮಿಷನರಿ ಆಗಿ ಅವರು ಬಂದ ನಂತರ ತಿರುಗಿ ತಮ್ಮ ಸ್ವದೇಶಕ್ಕೆ ಹೋಗುವುದನ್ನು ಎಂದು ಅವರು ಹೋಗಲಿಲ್ಲ. He founded the Baptist Missionary Society. ಬ್ಯಾಪ್ಟಿಸ್ಟ್ ಮಿಷನರಿ ಸೊಸೈಟಿಯನ್ನು ಅವರು ಸ್ಥಾಪಿಸಿದ್ರು. And he worked in Serampur and Calcutta, translated 40 languages of Bible. ಸೆರಾಂಪೂರ್ನಲ್ಲಿ ಕಲ್ಕತ್ತಾದಲ್ಲಿ ಅವರು 40 ವಿವಿಧ ಭಾಷೆಗಳಲ್ಲಿ ಬೈಬಲ್ ಅನ್ನು ಭಾಷಾಂತರ ಮಾಡಿದ್ರು. What a great ministry. ಎಂಥ ಶ್ರೇಷ್ಠ ಸೇವೆ ಅವ್ರದ್ದಾಗಿತ್ತು. I am just talking one thing, that 40 languages he translated the Bible. ನಾನು ಹೇಳ್ತಾ ಇದ್ದೇನೆ ಕೇವಲ ಒಂದೇ ಒಂದು ವಿಷಯದಲ್ಲಿ 40 ಭಾಷೆಗಳಲ್ಲಿ ಭಾಷಾಂತರ ಮಾಡಿದ್ರು ಅಂತ ಹೇಳಿ. He has done much more contribution in Christian kingdom. ಈ ಕ್ರೈಸ್ತಿಯ ಸಮುದಾಯಕ್ಕೆ ಅವರು ಇನ್ನೂ ಹೆಚ್ಚಾಗಿ ಅವರು ತಮ್ಮ ವಿಷಯಗಳ ಮೂಲಕವಾಗಿ ಸಹಾಯ ಒದಗಿಸಿಕೊಟ್ಟಿದ್ದಾರೆ. But his desire was, ಆದರೆ ಅವರ ಒಂದು ಅಭಿಲಾಷೆ, he did not want a great tomb to be made for him. ಅವ್ರಿಗೋಸ್ಕರ ದೊಡ್ಡ ಸಮಾಧಿಯಂತೆ ದೊಡ್ಡದಾಗಿರುವಂತ ವಿಷಯವನ್ನು ಅವರು ಮಾಡ್ಬೇಕಂತ ಅವರು ಬಯಸಲಿಲ್ಲ. If you go there, you will see that other missionaries' graveyards are there. ಅಲ್ಲಿ ನೀವು ಆ ಸ್ಥಳಕ್ಕೆ ಹೋಗಿ ನೋಡುವುದಾಗಿದ್ದಲ್ಲಿ ಬೇರೆ ಬೇರೆ ಮಿಷನರಿಗಳು ಬಂದಿದ್ರಲ್ಲ, ಅವರೆಲ್ಲರ ಸಮಾಧಿಗಳು ಆ ಸ್ಥಳದಲ್ಲಿದೆ. But his, when we saw his, nothing is there, just mud, and there one placard is there. On that it is written, a wretched, poor, helpless worm, on thy kind arms I fall. ಇಲ್ಲಿ ನಾವು ಗಮನಿಸ್ತಾ ಇರುವಂತೆ ಆ ಸ್ಥಳದಲ್ಲಿ ಹೋಗಿ ನೋಡುವುದಾಗಿದ್ದಲ್ಲಿ ಎಲ್ಲ ಒಂದು ಸಮಾಧಿಗಳ ಮಧ್ಯದಲ್ಲಿ ಇರುವಂತ ಇವ್ರದ್ದು ಒಂದು ಸಾಮಾನ್ಯವಾಗಿ ಅಲ್ಲಿ ಒಂದು ಚಿಕ್ಕದಾಗಿರುವಂತ ಫಲಕದ ಮೇಲೆ ಬರೆದಿರುವಂತ ಮಾತು ಅಲ್ಲಿ ನಾವು ನೋಡ್ತೇವೆ. ಎಂತ ಬಹಳ ಒಂದು ಬಡತನದಲ್ಲಿ ಇರುವಂತ ವ್ಯಕ್ತಿ ನಾನು, ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು
ಹುಳದಂತೆ ಇರುವಂತ ಒಬ್ಬ ವ್ಯಕ್ತಿ ನಾನು ಅನ್ನುವಂತ ಮಾತನ್ನಲ್ಲಿ ಗಮನಿಸ್ತೇವೆ. I am just a wretched, poor, helpless worm, O God, and I fall in your arms. ನಾನು ಕೇವಲ ಅಲ್ಪನು, ಹುಳದಂತೆ ಇರುವಂತ ವ್ಯಕ್ತಿ, ಯಾವುದಕ್ಕೆ ಬಾರದವನು, ನಾನು ನಿನ್ನ ಕೈಯಲ್ಲಿದ್ದೇನೆ ಸ್ವಾಮಿ ಅಂತ ಹೇಳುವಂತ ಒಂದು ಮಾತು. That's a missionary's graveyard. ಅದು ಮಿಷನರಿ ಅವರ ಒಂದು ಸಮಾಧಿಯ ಮೇಲೆ ಬರೆದಿರುವಂಥದ್ದು. Dear friends, life is more important. ಪ್ರಿಯ ಸ್ನೇಹಿತರೆ, ಜೀವನ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. What we are able to give through our life when we have Jesus in us, good God when we have in us, good things will happen through us. ನಮ್ಮಲ್ಲಿ ಒಳ್ಳೆಯ ದೇವರು ನಮ್ಮ ಜೀವನದಲ್ಲಿ ಇರುವುದಾಗಿದ್ದಲ್ಲಿ ನಮ್ಮಲ್ಲಿರುವಂಥ ಸಂಗತಿಗಳು ಒಳ್ಳೆಯ ಸಂಗತಿಗಳನ್ನೇ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. Are you sure that you are just doing the things what is told to do, or you are sure that you are following Jesus? ನೀವು ಖಚಿತವಾಗಿದ್ದೀರಾ? ನೀವು ಏನು ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ, ಕೇವಲ ಒಳ್ಳೆಯದನ್ನೇ ಮಾಡ್ತಾ ಇದ್ದೀರಿ ಅಂತ ಅನಿಸ್ತದ, ಅಥವಾ ನಿಜವಾಗ್ಲೂ ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಇದ್ದು ನೀವು ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ? Are you following Jesus? ಯೇಸುವನ್ನ ನೀವು ಹಿಂಬಾಲಿಸ್ತಾ ಇದ್ದೀರಾ? Are you doing what Jesus wants you to do? ಯೇಸು ನಿನಗೆ ಏನು ಮಾಡ್ಬೇಕಂತ ಹೇಳ್ತಾ ಇದ್ದಾನೆ ಅದನ್ನ ನೀನು ಮಾಡ್ತಾ ಇದ್ದೀಯಾ? Are you desiring His presence? ಆತನ ಸಾನ್ನಿಧ್ಯವನ್ನ ಯಾವಾಗ್ಲೂ ಬಯಸಿ ಅಭಿಲಾಷಿಸ್ತಾ ಇದ್ದೀಯಾ? We heard from book of Mark. ಮಾರ್ಕನ ಸುವಾರ್ತೆಯಿಂದ ನಾವು ಕೇಳಿದೆವು. What must I do to inherit the kingdom of God? ನಿತ್ಯ ಜೀವವನ್ನ ಪಡೆಯಬೇಕಾಗಿದ್ದಲ್ಲಿ ನಾನು ಏನ್ ಮಾಡಬೇಕು? Follow me. ನನ್ನನ್ನು ಹಿಂಬಾಲಿಸು. Jesus' answer was, follow me. ಯೇಸುವಿನ ಉತ್ತರ, ನನ್ನನ್ನು ಹಿಂಬಾಲಿಸು. I was talking to few of the medical fellowship doctors. ಕೆಲವೊಬ್ಬ ಮೆಡಿಕಲ್ ಫೆಲೋಶಿಪ್ ನಲ್ಲಿರುವಂತ ಡಾಕ್ಟರ್ಸ್ ಒಟ್ಟಿಗೆ ನಾನು ಮಾತನಾಡ್ತಾ ಇದ್ದೆ. From Bangalore, from Hyderabad, and even Hubli. ಹುಬ್ಳಿ, ಬ್ಯಾಂಗ್ಳೂರ್, ಹೈದರಾಬಾದ್ ನಲ್ಲಿರುವಂತವರು ನಮ್ಮವರವರು, ಅವರೊಟ್ಟಿಗೆ ನಾನು ಮಾತನಾಡ್ತಾ ಇದ್ದೆ. And while talking, ಅವರೊಟ್ಟಿಗೆ ಮಾತನಾಡುವಂತ ಸಂದರ್ಭದಲ್ಲಿ doctors, they said, ಡಾಕ್ಟರ್ ಅವರು ಹೇಳಿದ್ರು, there is no solution. ಇದಕ್ಕೆ ಯಾವುದೇ ಪರಿಹಾರ For ಇಲ್ಲ. corona, there is no solution so far. ಕೊರೋನಾಕ್ಕೆ ಯಾವುದೇ ರೀತಿ ಇಲ್ಲಿಯವರೆಗೂ ಯಾವುದೇ ಪರಿಹಾರ ಸಿಕ್ಕಿಲ್ಲ. Anytime, anybody. ಯಾರು ಯಾವುದೇ ಸಮಯದಲ್ಲಿ ಏನೇ ಆಗ್ಬೋದು. You might have read the news that corona has not left a president, chief minister, ex-chief minister, doctor, pastors, anybody. Corona has not left. ನೀವು ಕೇಳಿರ್ಬೋದು, ಸುದ್ದಿ ವಾಹಿನಿಗಳಲ್ಲೆಲ್ಲ ಇದು ಗೊತ್ತಿದೆ. ಏನಂತಂದ್ರೆ ಅದು ಯಾವುದೇ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಯಾವುದೇ ರೀತಿ ಅಧಿಕಾರದಲ್ಲಿರ್ಬೋದು, ಡಾಕ್ಟರ್ಸ್ಗಳಿರ್ಬೋದು, ಅಥವಾ ಪಾಸ್ಟರ್ ಇರ್ಬೋದು, ಯಾರನ್ನು ಬಿಡುವುದಿಲ್ಲ. Are we prepared? ಆದ್ರೆ ನಾವು ಸಿದ್ಧರಾಗಿದ್ದೇವಾ? Are we prepared? ನಾವು ಸಿದ್ಧರಾಗಿದ್ದೇವಾ? After dying, I will be in eternity. Are we prepared? ನಾವು ಸತ್ತ ನಂತರ ನಿತ್ಯತ್ವದಲ್ಲಿ ಆತನೊಟ್ಟಿಗೆ ಇರ್ತೇವೆ, ಆ ವಿಷಯಕ್ಕಾಗಿ ಸಿದ್ಧರಾಗಿದ್ದೇವಾ? Yesterday we celebrated the Independence Day. ನಿನ್ನೆ ದಿನ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದೆವು. But today if I ask you a question, that our country, at least our country which has celebrated the Independence Day, we need freedom from what? ಇಲ್ಲಿ ನಾವು ನಮ್ಮ ದೇಶದಲ್ಲಿ ಇರುವಂತೆ ನಿನ್ನೆ ದಿನ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ನಾವು ಈ ಪ್ರಶ್ನೆಯನ್ನು ಕೇಳುವಾಗ ಈ ಸಮಯದಲ್ಲಿ ನಮ್ಮ ದೇಶಕ್ಕೆ ಬಿಡುಗಡೆ ಯಾವ ವಿಷಯದಿಂದ ಬಿಡುಗಡೆ ಬೇಕಾಗಿದೆ? All of you, I am sure all of you will be answering the same thing, freedom from corona. ಎಲ್ಲರ ಬಾಯಲ್ಲಿ ಬರುವಂತ ಈ ಪ್ರಶ್ನೆಗೆ ಉತ್ತರ, ಕೊರೋನಾದಿಂದ ನಮಗೆ ಬಿಡುಗಡೆ ಬೇಕು ಅನ್ನುವಂತ. Our country needs deliverance from corona. ನಮ್ಮ ದೇಶಕ್ಕೆ ಈ ಕೊರೋನಾದಿಂದ ಬಿಡುಗಡೆ ಬೇಕು. And this deliverance only can come from the sovereign Lord Jesus Christ, who has created the whole universe and our country India too. ಇಡೀ ವಿಶ್ವವನ್ನೇ, ಅಷ್ಟು ಮಾತ್ರವಲ್ಲದೆ ನಮ್ಮ ಭಾರತವನ್ನ ಸೃಷ್ಟಿಸಿರುವಂತಹ ಕ್ರಿಸ್ತ ಯೇಸುವಿನಿಂದ ಮಾತ್ರ ಈ ಒಂದು ಬಿಡುಗಡೆ ಬರ್ಲಿಕ್ಕೂ ಸಿಗ್ಲಿಕ್ಕೂ ಸಾಧ್ಯ. We will pray for two things, dear friends. ಎರಡು ಸಂಗತಿಗಳಿಗಾಗಿ ಪ್ರಿಯರ ನಾವು We ಪ್ರಾರ್ಥಿಸಿಕೊಳ್ಳೋಣ. all will pray for two things. ಎರಡು ಸಂಗತಿಗಳಿಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. One thing is, ಒಂದು ಸಂಗತಿ, first thing is, ಮೊದಲನೇ ಸಂಗತಿ, Lord be the king of my life. ಕರ್ತನೇ ನನ್ನ ಜೀವನದ ಒಡೆಯನು ನೀನಾಗಿರು. If I don't follow you, sadness will follow me. ನಾನು ನಿನ್ನನ್ನು ಹಿಂಬಾಲಿಸದಿದ್ದಲ್ಲಿ ದುಃಖವು ನನ್ನನ್ನು ಹಿಂಬಾಲಿಸುವುದು. Be the Lord and Savior of my life. ನನ್ನ ಜೀವನದ ರಕ್ಷಕನು ಒಡೆಯನು ನೀನಾಗು. If not you, O God, I will lose the eternity, O God. ನಿನ್ನನ್ನು ನಾವು ಪಡೆಯದಿದ್ದರೆ, ನಿನ್ನನ್ನು ಹಿಂಬಾಲಿಸದಿದ್ದರೆ ನಿತ್ಯತ್ವವನ್ನು Let us ಕಳೆದುಕೊಳ್ಳುತ್ತೇವೆ. all, wherever you are seated, either in your home or in your hotel or anywhere, if you are listening this message,
just make sure that Jesus Christ is the Lord and Savior of your life. ನೀವು ಎಲ್ಲೇ ಇರ್ಬೋದು, ಮನೆಯಲ್ಲಿರ್ಬೋದು, ಯಾವುದೇ ಸ್ಥಳದಲ್ಲಿ ಇರ್ಬೋದು, ಅಥವಾ ಹೋಟೆಲ್ನಲ್ಲಿ ಇರ್ಬೋದು, ಎಲ್ಲೇ ಇದ್ದು ಈ ಸಂದೇಶವನ್ನು ಕೇಳ್ತಾ ಇದ್ರೆ ಆ ಸ್ಥಳದಲ್ಲೇ ನೀವು ಈ ರೀತಿ ಆಗಿರುವಂತ ನಿರ್ಧಾರ ಮಾಡ್ರಿ. ಆ ಕ್ರಿಸ್ತ ಯೇಸುವನ್ನ ನೀವು ಹೃದಯದಲ್ಲಿ ಸ್ವೀಕಾರ ಮಾಡಿ. Get to know Jesus on day-to-day basis. ಪ್ರತಿದಿನ ಒಂದು ಜೀವನದಲ್ಲಿ ಕ್ರಿಸ್ತ ಯೇಸುವನ್ನ ತಿಳಿದುಕೊಳ್ಳುವುದಕ್ಕಾಗಿ ಕೆಲಸ ಮಾಡ್ರಿ. Nothing costs from your side to love Jesus, but Jesus has given his life to love you and he is faithful to love you till the end. ನೀವು ಆತನನ್ನ ಪ್ರೀತಿಸಬೇಕಾಗಿದ್ದಲ್ಲಿ ಏನು ಕಟ್ಟಬೇಕಾಗಿ ಪ್ರಯತ್ನ ಪಡಬೇಕಾಗಿರುವಂತದ್ದು ಏನಿಲ್ಲ. ಆದ್ರೆ ನಿನ್ನನ್ನು ಆತನ ಪ್ರೀತಿಸುವುದಕ್ಕಾಗಿ ತನ್ನ ಜೀವವನ್ನೇ ಕೊಡಬೇಕಾಗಿರುವಂತ ಪರಿಸ್ಥಿತಿ ಬಂತು. Hallelujah. Thank you, Jesus. ಧನ್ಯವಾದ ಯೇಸುವೇ. This is the time of making sure that Jesus, you are my Lord. ಇದು ಸಮಯವಾಗಿದೆ ನಿರ್ಧಾರ ಮಾಡುವಂತದ್ದು. ಯೇಸುವೇ ನೀನು ನನ್ನ ಒಡೆಯನು ಅಂತ ಹೇಳುವಂತದ್ದು. I am not here to do good things, ನಾನು ಇಲ್ಲಿ ಒಳ್ಳೆಯ ಕಾರ್ಯಕೃತ್ಯಗಳನ್ನು ಮಾಡುವುದಕ್ಕಾಗಿ ಇಲ್ಲಿಲ್ಲ. but I am here to have God in my heart, in my life, so that good works, good things will flow through me. ಓ, ನಾನು ಇಲ್ಲಿ ಇರುವಂತದ್ದು ಆ ಒಳ್ಳೆಯ ದೇವರಾಗಿರುವಂತ ಕ್ರಿಸ್ತ ಯೇಸುವನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವುದರ ನಿಮಿತ್ತ, ಹಿಂಬಾಲಿಸುವುದರ ನಿಮಿತ್ತ ನನ್ನ ಜೀವಿತದಿಂದ ಒಳ್ಳೆಯ ಕೃತ್ಯಗಳು ನನ್ನ ಮೂಲಕ ಹಾದು ಹೋಗ್ಲಿ ಅಂತ ಹೇಳಿ. Let's pray for our country. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸೋಣ. Let's pray for our country. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸೋಣ. We will pray for our country. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸೋಣ. That Lord, ದೇವರೇ, deliver my country, O God. ನನ್ನ ದೇಶವನ್ನ ಬಿಡುಗಡೆಗೊಳಿಸು. Deliver my country, O God. ನನ್ನ ದೇಶವನ್ನ ಬಿಡುಗಡೆಗೊಳಿಸು. Deliver my country, O God. ನನ್ನ ದೇಶವನ್ನ ಬಿಡುಗಡೆಗೊಳಿಸು. Let's bow down. ಓ, ನಾವು ಪ್ರತಿಯೊಬ್ಬೊಬ್ರು ತಲೆ ಬಾಗೋಣ. Bow down. ಬಾಗೋಣ. Lift up our hands. ನಮ್ಮ ಕೈಗಳನ್ನು ಎತ್ತೋಣ. Lift up our helpless hands. ಓ, ಸಹಾಯವಿಲ್ಲದಿರುವಂತ ಕೈಗಳನ್ನ ಎತ್ತೋಣ. You have saved me, O God. ನನ್ನನ್ನ ನೀನು ರಕ್ಷಿಸಿದಿ ಸ್ವಾಮಿ. Save my nation, O God. ಓ, ನನ್ನ ದೇಶವನ್ನು ಸಹ ರಕ್ಷಿಸು. Sandarabandriya. Oh, Rabandriya lava khashida rabandriya khashida raba khashida raba. Since 2 days I have been sensing in my spirit that God is going to bring his sovereignty in the world, that God is going to rescue. ಈ 2 ದಿನದಿಂದ ನನ್ನ ಹೃದಯದಲ್ಲಿ ಇದು ಅನಿಸ್ತಾ ಇದೆ. ತಿರುಗಿ ಈ ಬರುವಂತ ದಿನಗಳಲ್ಲಿ ಸರ್ವಶಕ್ತನಾಗಿರುವಂತ ದೇವರು ದೊಡ್ಡ ಕಾರ್ಯವನ್ನ ವಿಶ್ವದಲ್ಲಿ ಮಾಡಿ ಬಿಡುಗಡೆಗೊಳಿಸಲಿಕ್ಕಿದ್ದಾನೆ ಅನ್ನುವಂಥದ್ದು. Since 2 days, again and again I am hearing, I am feeling that God is going to show his sovereignty and he is going to rescue nations after nations and entire world through this corona. What is happening, God's power will be seen. 2 ದಿನಗಳಿಂದ ಈ ವಿಷಯವು ತಿರುಗಿ ನನ್ನ ಮನಸ್ಸಿನಲ್ಲಿ ಕಿವಿಗೆ ಕೇಳಿಸಲ್ಪಡ್ತಾ ಇರುವಂತ ಮಾತು, ತಿರುಗಿ ದೇಶಗಳನ್ನ ಇಡೀ ವಿಶ್ವವನ್ನೇ ಸಂಪೂರ್ಣವಾಗಿ ಕೊರೋನಾ ಸಮಸ್ಯೆಯಿಂದ ದೇವರು ಬಿಡುಗಡೆಗೊಳಿಸಲಿಕ್ಕಿದ್ದಾನೆ. Yes Lord, you will bless your world, O God. ಓ ದೇವರೇ, ನಿನ್ನ ಜಗತ್ತನ್ನ ಇದನ್ನ ನೀನು ಆಶೀರ್ವದಿಸು. Thank you Jesus. Thank you Lord. Every family, ಪ್ರತಿಯೊಂದು ಕುಟುಂಬ, do you want to receive this blessing? ನೀವು ಈ ಆಶೀರ್ವಾದವನ್ನು ಹೊಂದಲು ಬಯಸ್ತೀರಾ? Do you want to receive this blessing? ನೀವು ಈ ಆಶೀರ್ವಾದವನ್ನು ಹೊಂದಲು ಬಯಸ್ತೀರಾ? God is at rescue mission. ಓ, ದೇವರು ರಕ್ಷಿಸುವಂತ ಸೇವೆ ಕಾರ್ಯದಲ್ಲಿ ಈಗ ನಿರತನಾಗಿದ್ದಾನೆ. God is at rescue mission. ಓ, ದೇವರು ರಕ್ಷಿಸುವಂತ ಕಾರ್ಯದಲ್ಲಿ ನಿರತನಾಗಿದ್ದಾನೆ. God will save his world. ದೇವರು ತನ್ನ ಲೋಕವನ್ನ ಆತನು ರಕ್ಷಿಸ್ತಾನೆ. Lift up your hands and receive his blessing. ಕೈಗಳನ್ನ ನೀವಿರುವ ಸ್ಥಳದಲ್ಲಿ ಕೈಗಳನ್ನು ಎತ್ತಿ ಆತನ ಆಶೀರ್ವಾದವನ್ನು ಸ್ವೀಕರಿಸ್ರಿ. Especially all the young people. ವಿಶೇಷವಾಗಿ ಯವನಸ್ಥರು. All the young people. ಎಲ್ಲಾ ಯವನಸ್ಥರು. All the young people. ಎಲ್ಲಾ ಯವನಸ್ಥರು. Through the scripture we have heard today. ಈ ದಿನ ದೇವರ ವಾಕ್ಯವನ್ನ ಕೇಳಿರುವ ಪ್ರಕಾರ we have heard today. ನಾವು ಈ ದಿನ ಕೇಳಿದ್ದೇವೆ ವಾಕ್ಯವನ್ನ. Young man came searching to him that tell me what should I do to have eternal life. ಯೌವನಸ್ಥನು ಹುಡುಕ್ತಾ ಬಂದು ಯೇಸುವಿನ ಬಳಿ ಬಂದು ಕೇಳ್ತಾ ಇದ್ದಾನೆ, ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನಾನು ಏನು ಮಾಡಲಿ? Follow him and you will be saved. ಆತನನ್ನು ಹಿಂಬಾಲಿಸು, ನೀನು ರಕ್ಷಿಸಲ್ಪಡ್ತೀಯಾ. Follow him and you will be saved. ನೀನು ಆತನನ್ನು ಹಿಂಬಾಲಿಸು, ನೀನು ರಕ್ಷಿಸಲ್ಪಡ್ತೀಯಾ. Follow him and you will have eternal life. ಆತನನ್ನು ಹಿಂಬಾಲಿಸು, ನೀನು ನಿತ್ಯ ಜೀವವನ್ನು ಪಡಿತೀಯಾ. Oh Jesus, oh God.
Thank you, Lord. ಧನ್ಯವಾದ ಯೇಸುವೆ. Thank you, Lord. ಧನ್ಯವಾದ ಕರ್ತನೆ. Thank you, Lord. ಧನ್ಯವಾದ ಸ್ವಾಮಿ. Thank you, Lord. ಓ ಧನ್ಯವಾದಪ್ಪ. Thank you, Lord. ಓ ಧನ್ಯವಾದ ಕರ್ತನೆ. You are bringing the spirit of conviction, oh God. ಓ ಮನವರಿಕೆಯ ಆತ್ಮನನ್ನ ನೀನು ತರ್ತಾ ಇರುವುದಕ್ಕಾಗಿ You are ಧನ್ಯವಾದ. bringing the spirit of conviction, oh ಓ God. ಮನವರಿಸುವಂತ ಆತ್ಮನನ್ನ ನೀನು ನಡೆಸ್ತಾ ಇರುವುದಕ್ಕಾಗಿ ಧನ್ಯವಾದ. You are going to save the young children, oh God. ಓ ನೀನು ಯೌವನಸ್ಥ ಮಕ್ಕಳನ್ನ ರಕ್ಷಿಸ್ಲಿಕ್ಕಿದ್ದಿ. No young people will deny you, but Lord, give them the spirit, oh God. They will receive you and they will not be sad, but they will be happy. ಯಾವ ಯೌವನಸ್ಥರು ನಿನ್ನನ್ನ ನಿರಾಕರಿಸಬಾರದು, ನಿನ್ನನ್ನ ಸ್ವೀಕರಿಸುವಂತ ಹೃದಯವನ್ನ ಅವರಿಗೆ ಕೊಡು. ಯಾಕಂದ್ರೆ ಅವರ ಹೃದಯ, ಅವರ ಮನಸ್ಸನ್ನ ನೋಡುವಾಗ ಅವರ ಮುಖದಲ್ಲಿ ದುಃಖವಿರಬಾರದು, ಹೊರತು ಸಂತೋಷ ಇರಬೇಕು ಸ್ವಾಮಿ. We saw in the word that riches did not give the happiness, he went sad. ಆದ್ರೆ ನಾವು ಇದನ್ನ ನೋಡ್ತೇವೆ, ವಾಕ್ಯದಲ್ಲಿ ನೋಡಿರುವಂತೆ ಈ ಐಶ್ವರ್ಯವು ನಮಗೆ ಸಂತೋಷವನ್ನ ಕೊಡುವುದಿಲ್ಲ. ಯಾಕಂದ್ರೆ ಆತನು ಹೋಗುವಾಗ ಬಹಳ ದುಃಖದಿಂದ ಹೊರಟು ಹೋದನಂತ ಹೇಳಿ. Most loving heavenly Father, oh God, Lord, I commit this day in your hand, oh God. ಪರಲೋಕದ ತಂದೆಯಾದ ದೇವರೇ, ಈ ದಿನವನ್ನ ನಿನ್ನ ಕರಗಳಲ್ಲಿ ನಾನು ಒಪ್ಪಿಸಿಕೊಡ್ತೇನೆ. Thank you for speaking to us individually, oh God. ವೈಯಕ್ತಿಕವಾಗಿ ನಮ್ಮೆಲ್ಲರೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಧನ್ಯವಾದ. Thank you, Lord, for speaking through the life of Chandra Amma, oh God. ಓ ಚಂದ್ರ ಅಮ್ಮ ಅವರ ಜೀವನದ ಮೂಲಕನೂ ಸಹ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಪ್ಪ. Thank you, Lord, that even in this time of crisis, oh God, but Christ is available for us, oh God. ಈ ರೀತಿಯಾಗಿರುವಂತ ಕಷ್ಟಕರ ಸಮಯದಲ್ಲಿಯೂ ಸಹ ಕ್ರಿಸ್ತನು ನಮಗೋಸ್ಕರ ಲಭ್ಯವಿದ್ದಾನೆ. ಅದಕ್ಕಾಗಿ ಸ್ತೋತ್ರಪ್ಪ. Follow me. ನನ್ನನ್ನು ಹಿಂಬಾಲಿಸು, Follow me. ನನ್ನನ್ನು ಹಿಂಬಾಲಿಸು, Follow me. ನನ್ನನ್ನು ಹಿಂಬಾಲಿಸು. Thank you, Jesus. ಧನ್ಯವಾದ ಯೇಸುವೆ. Worship you, oh God. ನಿನ್ನನ್ನು ಆರಾಧಿಸ್ತೇವಪ್ಪ, Praise you, oh God. ನಿನ್ನನ್ನು ಸ್ತುತಿಸ್ತೇವೆ. Declare, oh God. ಓ ನಿನ್ನ ವಿಷಯದ ಕುರಿತು ನಾವು ಪ್ರಚುರಪಡಿಸ್ತೇವೆ. You are the Lord and Savior of the world, oh God. ನೀನೇ ವಿಶ್ವದ ಒಡೆಯನು, ರಕ್ಷಕನು ಅಪ್ಪ. In Jesus' name I pray. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. May the grace of God, ನಮ್ಮ love of ಕರ್ತನಾದ Jesus ಯೇಸು Christ, ಕ್ರಿಸ್ತನ ಕೃಪೆ, love of Jesus Christ, ಯೇಸು ಕ್ರಿಸ್ತನ ಪ್ರೀತಿ, and communion of the Holy Spirit ಓ ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ be with us now and forevermore. ನಮ್ಮೊಟ್ಟಿಗೆ ಈಗೂ ಯಾವಾಗ್ಲೂ ನಿರಂತರ ನೆಲೆಯಾಗಿರಲಿ. Thank you, Jesus. ಆಮೆನ್.